ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 40ನೇ ಸಂಚಿಕೆ. ತಿರುವಾಲಂಗಾಡಲ್ಲಿ ಇರುವ ಸುದ್ದಿಗಳು ಏನು ಹೇಳ್ತಾ ಇದೆ ಅಂದರೆ, ಸೋಳ ವಂಶಾವಳಿಯನ್ನು ಬಗ್ಗೆ ವಿವರಿಸುವಾಗ ಆಕಾಶವನ್ನು ನೋಡುವ ಆಸೆಯಿಂದ ಆದಿತ್ಯನು ಅಸ್ತಮನವನ್ನು ಸೇರಿಬಿಟ್ಟಿದ್ದಾನೆ. ಲೋಕದಲ್ಲಿ ಕಲಿ ಅನ್ನುವ ಕತ್ತಲೆ ಸುತ್ತಕೊಂಡ್ಬಿಡ್ತು ಅಂತ ಹೇಳಿದರು. ವೀರಪಾಂಡ್ಯನ ತಲೆಕೊಂಡ ವೀರಾದಿ ವೀರನಾಗಿ ಸೋಳರ ಸಾಮ್ರಾಜ್ಯ ಪಟ್ಟದ ಯುವರಾಜ ಆದಿತ್ಯ ಕರಿಗಾಲ ಅಕಾಲ ಮರಣವನ್ನು ಬಗ್ಗೆನೇ ಆ ಥರ ತಿರುವಾಲಂಗಾಡಲ್ಲಿ ಇರುವ ನ್ಯೂಸ್ಗಳೆಲ್ಲ ಹೇಳ್ತಾ ಇದೆ. ಆದಿತ್ಯ ಕರಿಗಾಲನು ಮರಣ ಆಗಿ ಬಿದ್ದಿದ್ದ ಕಡಂಬೂರ ಅರಮನೆಯನ್ನು ಬಾಗಿಲಿಯಲ್ಲಿ ಆವಾಗ ನಿಜವಾಗಲೇ ಕತ್ತಲೆ ಸುತ್ತಕೊಂಡಿತ್ತು. ಕಾಳಮುಗ ರೂಪಗೊಂಡಿದ್ದವನಿಂದ ಕತ್ತನ್ನು ಇಸುಕಿ ನೆಲದಲ್ಲಿ ದಡಾರಂತ ತಳ್ಳಿದ್ದ ಬಲ್ಲವರನ್ನ ಮನಸ್ಸಿನಲ್ಲಿ ಆ ಥರನೇ ಸ್ವಲ್ಪ ಹೊತ್ತು ಕತ್ತಲೆ ಸುತ್ತಕೊಂಡಿತ್ತು. ಸ್ವಲ್ಪನೇ ಆ ಮನಸ್ಸಿನಲ್ಲಿ ಬೆಳಕು ಬಂದಾಗ ನೆನಪು ಬರೋಕ್ಕೆ ಶುರುವಾಯಿತು. ಅವನ ಕಣ್ಗಳನ್ನು ಬಿಡಿಸಿದ್ದ. ಆದರೆ ಅವನ ಸುತ್ತಲೂ ಸುತ್ತಿದ್ದ ಕತ್ತಲೆಯ ಕಾರಣದಿಂದ ಅವನ ಕಣ್ಣಿಗೆ ಇನ್ನೂ ಕಾಣಲಿಲ್ಲ. ಆದರೆ ಅವನು ಎಲ್ಲಿದ್ದಾನೆ, ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅನ್ನೋದನ್ನು ಅವನ ಮನಸ್ಸಿನಲ್ಲಿ ಅರ್ಥ ಆಗಲಿಲ್ಲ. ತಲೆ ಅವನಿಗೆ ಚಿಡಿತಾ ಇರೋ ಥರ ಒಂದು ಫೀಲಿಂಗ್ ಬಂತು. ಆಮೇಲೆ ಕತ್ತನ್ನು ಹಿಸುಕಿದ ಕಡೆ ನೋವು ಉಂಟಾಯಿತು. ಉಸಿರು ಬಿಡೋಕ್ಕೆ ಕೂಡ ಸ್ವಲ್ಪ ಒದ್ದಾಡ್ತಾ ಇದ್ದ. ಈ ತಲೆ ನೋವು ಯಾಕೆ ಬಂತು, ಈ ಕತ್ತಿನ ನೋವು ಯಾಕೆ ಬಂತು, ಉಸಿರಾಡೋಕ್ಕೆ ಯಾಕೆ ಕಷ್ಟವಾಗಿದೆ? ಆಹಾ, ಆ ಕಾಳಮುಗ ಅವನ್ನ ನಾನು ಕಂಡಿದ್ದು ನಿಜಾನ? ಅವನು ನನ್ನ ಕತ್ತನ್ನು ಹಿಸುಕಿ ಕೊಲ್ಲಕ್ಕೆ ಟ್ರೈ ಮಾಡಿದ್ದು ನಿಜಾನ? ಯಾತಕ್ಕೋಸ್ಕರ ಕತ್ತನ್ನು ಹಿಸುಕಿದ್ದಾನೆ? ನಾನು ಸದ್ದ ಮಾಡೋದನ್ನು ತಡೆಯೋಕ್ಕೋಸ್ಕರನ? ಯಾಕೆ ಅವನ ಕಬ್ಬಣದ ಹಿಡಿಯನ್ನು ಮಿಂಚಿಕೊಂಡು ನಾನು ಹೋಗೋಕ್ಕೆ ಇಷ್ಟಪಟ್ಟಿದ್ದು ಎಲ್ಲಿ? ಆಹಾ, ನೆನಪು ಬಂದುಬಿಡ್ತು. ಆದಿತ್ಯ ಕರಿಗಾಲರ ಹತ್ರ ಹೋಗೋದಕ್ಕೆ. ಅಯ್ಯೋ, ಅವ್ರ ಗತಿ ಏನಾಯಿತು? ನಂದಿನಿ ಏನಾದಳು? ರವಿದಾಸನ್ ಏನು ಮಾಡ್ದ? ನನ್ನನ್ನು ತಡೆಯೋಕ್ಕೆ ನೋಡಿ ನೆಲದಲ್ಲಿ ತಳ್ಳಿದ ಕಾಳಮುಖ ಆಮೇಲೆ ಏನು ಮಾಡಿರ್ತಾನೆ? ತಾನಿವಾಗ ಇರೋದು ಎಲ್ಲಿ? ಪಾದಾಳದ ಸರೇನಲ್ಲ, ಸೊರಂಗದ ದಾರಿಯಲ್ಲ. ಕಣ್ಣು ಗುಡ್ಡೆಗಳು ಹೊರಗೆ ಬಿಡೋ ಥರ ಅಂದಿತೇವೆ. ಸುತ್ತಮುತ್ತ ನೋಡುದ ಏನೂ ಅರ್ಥ ಆಗಿಲ್ಲ. ದೇವರೇ, ಈ ಥರನೂ ಒಂದು ಅಂಧಕಾರ ಉಂಟಾ? ನಾನು ಬಿದ್ದಿದ್ದ ಜಾಗ ನಂದಿನಿನ ಅಂತಃಪುರ ಕೋಣೆಯಲ್ಲಿ ಯಾಳ್ಕಾಳಂಜಿ ಹತ್ರ ಅನ್ನೋದು ನೆನಪು ಬಂತು. ಅಲ್ಲೇಯೇ ಅವನು ಬಿದ್ದಿದ್ದಾನ? ಇಲ್ಲ ಬೇರೆ ಎಲ್ಲಾದರೂ ಎತ್ಕೊಂಡೋಗಿ ಹಾಕಿಬಿಟ್ಟಿರ್ತಾರೆ. ಇದನ್ನು ಹೇಗೆ ತಿಳ್ಕೊಳ್ಳೋದು? 2 ಕೈಗಳನ್ನು ಉದ್ದ ಮಾಡಿ ಅಲ್ಲಿ ಇಲ್ಲಿ ಒರೆಸಿ ನೋಡಿದಾನೆ. ಒಂದು ಸಾಮಾನು ಅವನ ಕೈಗೆ ಸಿಕ್ಕಿತ್ತು. ಅದೇನು? ಕತ್ತಿ ಹಾಗೆ ಅಲ್ವಾ ಇದೆ? ಹೌದು, ಕತ್ತಿನೇ. ತಿರುಗಿಗೆ ಟ್ವಿಸ್ಟ್ ಮಾಡಿದ್ದ ಕತ್ತಿ. ಸಾಧಾರಣ ಕತ್ತಿಗಿಂತ ತುಂಬ ಶಕ್ತಿ ಉಳ್ಳದು. ಯಾವನ ಮೇಲಾದರೂ ಹಾರಿದರೆ ಅವನು ಸತ್ತ. ಈ ಥರ ವಿಚಿತ್ರವಾದ ಕಥೆಯನ್ನು ಎಲ್ಲೋ ನೋಡಿದ್ದೀವಲ್ಲ, ಅದೆಲ್ಲಿ? ಯಾರ ಕೈಯಲ್ಲಿ ನೋಡಿದ್ವಿ? ಹೌದು, ಇಡಮಗಾರಿನ ಕೈಯಲ್ಲಲ್ವ ನೋಡಿದ್ದೀವಿ. ಆವತ್ತು ಮುಂದೆ ರಾತ್ರಿ ನಡೆದಿದ್ದಲ್ಲ, ಒಂದಿನ ಮೇಲೆ ಹೊಂದಾಗೆ ಅವನಿಗೆ ನೆನಪು ಬಂತು. ಈ ಕತ್ತಿ ಇಲ್ಲಿ ಹೇಗೆ ಬಂತು? ಓ, ಇದನ್ನು ಕೊನೆಯಲ್ಲಿ ಒದ್ದೆ ಆಗಿದೆಯಲ್ಲ, ಈ ಒದ್ದೆ ಹೆಂಗೆ ಬಂತು? ನೀರಾ? ಇಲ್ಲ, ಎಣ್ಣೆನ? ಅದೂ ಇಲ್ಲ, ರಕ್ತವಾಗೇ ಇರಬೇಕು. ಅಯ್ಯೋ, ಯಾರ ರಕ್ತ? ಒಂದು ವೇಳೆ ತನ್ನ ರಕ್ತವೇ ತಾನೋ? ಒಂದಿತ್ತೇವನ್ ತನ್ನ ಹಿಂದೆ ಇರುವ ತಲೆಯನ್ನು ಮುಟ್ಟಿ ನೋಡಿಕೊಂಡ, ಕತ್ತನ್ನು ಮುಟ್ಟಿ ನೋಡಿಕೊಂಡ. ಅಲ್ಲೆಲ್ಲ ನೋವು ಇದ್ದ ವಿನಃ ರಕ್ತ ಬಂದ ಹಾಗೆ ಕಾಣಲಿಲ್ಲ. ಮೈಯಲ್ಲಿ ಬೇರೆ ಎಲ್ಲಿನೂ ಕತ್ತಿನ ಗಾಯವನ್ನು ನೋವೂ ಇಲ್ಲ. ಮತ್ತು ಈ ಟ್ವಿಸ್ಟ್ ಮಾಡಿದ ಕತ್ತಿ ಯಾರನ್ನ ರಕ್ತವನ್ನು ಕುಡಿದು ಇಲ್ಲಿ ನಮ್ಮ ಹತ್ರ ಬಿದ್ದಿದೆ. ಇದರಿಂದ ಅವನು ಯಾರನ್ನೂ ಕಾಯ ಮಾಡಿಲ್ಲ. ಇದಕ್ಕೂ ಮುಂಚೆ ಅವನ ಕೈಯಿಂದ ಅದನ್ನು ಎತ್ತಿ ನೋಡೂ ಇಲ್ಲ. ಆಮೇಲೆ ಯಾರು ಅದನ್ನು ಉಪಯೋಗಿಸಿರ್ತಾರೆ? ಇಡಮಕಾರಿಯಾಗಿರ್ತದೋ? ಅವನು ಯಾರ ಮೇಲೆ ಇದನ್ನು ಪ್ರಯೋಗ ಮಾಡಿರ್ತಾನೆ? ಒಂದು ವೇಳೆ ಇಡಮಕಾರಿ ತಾನೇ ಆ ಭಯಂಕರವಾದ ನೋಟ ಇರುವ ಕಾಳಮುಗನ ವೇಷದಲ್ಲಿ ಬಂದಾನ? ಇಲ್ಲ, ಆಗಿರೋಕ್ಕಾಗಲ್ಲ. ಇಡಮಕಾರಿ ಅಷ್ಟೊಂದು ಉದ್ದ ಕೊಂಡವನಲ್ಲ. ಇದು ಏನು ಕಾಲಡಿ ಶಬ್ದ? ಯಾರಾದರೂ ಬರ್ತಾ ಇದ್ದಾರಾ? ಮಾತಾಡದೇ ಇರೋಣ, ಧ್ವನಿ ಎತ್ತೋಣ. ಬರೋರ ಕೈಯಲ್ಲಿ ದೀಪದ ಜೊತೆ ಬರಬಾರ್ದ? ಎಲ್ಲಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಒಳ್ಳೆಯದಲ್ವ? ಕತ್ಲೆಯಲ್ಲಿ ಗೊತ್ತಿಲ್ಲದೆ ತನ್ನನ್ನು ಯಾರಾದರೂ ತುಳಿದು ಬಿಡ್ತಾರೆ ಏನೋ.
ಈ ಈ ಯೋಚನೆ ಬಂದಿದ ತಕ್ಷಣ ವಂದಿತೇವನ್ ಟಕ್ ಅಂತ ಎದ್ದು ಕೂತ್ಕೊಂಡ, ಕೈಯಲ್ಲಿ ಆ ಚಿಕ್ಕ ಕತ್ತಿಯನ್ನು ಆಯುಧವಾಗಿ ಇಟ್ಕೊಂಡು ಯಾರಲ್ಲಿ ಅಂತ ಕೇಳ್ದ. ಅವನ ಧ್ವನಿ ಅವನಿಗೆ ಆಶ್ಚರ್ಯವನ್ನು ಕೊಟ್ಟಿತ್ತು. ಅದನ್ನು ಅವನಿಂದಾನೇ ಗುರ್ತಿಸಿಕ್ಕಾಗಲಿಲ್ಲ. ಅವನ ಗಂಟ್ಲಾಗೆ ಅನಿಸ್ಲಿಲ್ಲ. ಆ ಕಾಳಮುಗ ಹಿಡಿದಿದ್ದ ಹಿಡಿಯಿಂದ ಅವನ ಗಂಟ್ಲಿಗೆ ಈ ಕೇಡು ಬಂದಿದೆ. ಶಬ್ದ ಹೊರಗಡೆ ಬರೋದೇ ಕಷ್ಟವಾಗಿಬಿಟ್ಟಿದೆ. ತಿರ್ಗಾನು ಒಂದ್ಸತಿ ಯಾರಲ್ಲಿ ಅಂತ ಹೇಳಿ ಜೋರಾಗಿ ಶಬ್ದ ಮಾಡಿ ಕೇಳೋಕ್ಕೆ ಟ್ರೈ ಮಾಡಿದ. ಏದೋ ಅದನ್ನು ಒಂದು ಗರ್ಜನೆ ಶಬ್ದವಾಗಿ ಕೇಳಿದ್ದೆ ಹೊರತು ಧ್ವನಿಯಾಗಿ ಕೇಳಲಿಲ್ಲ. ತಿರ್ಗಾನು ಕಾಲಡಿ ಶಬ್ದ ಬೇಗ ಬಂದು ನಿಂತುಬಿಡ್ತು. ಬಂದವರು ಅವನ ಧ್ವನಿಯನ್ನು ಕೇಳಿ ದೆವ್ವನ ಪಿಸಾಸ ಅಂದ್ಕೊಂಡು ಇದ್ದಿದ್ದ ದಾರಿಯಿಂದ ತಿರ್ಗಾ ಹೋಗ್ಬಿಟ್ರು ಅನಿಸುತ್ತೆ. ಈ ಥರ ಅಂದ್ಕೊಂಡಿದ್ದ ವಂದಿತೇವನ್ ನಗಕ್ಕೆ ಟ್ರೈ ಮಾಡಿದ. ಆ ನಗುವೂ ಅದೇ ಥರ ರೂಪ ಗೊತ್ತಿಲ್ಲದೆ ಕೇಳಿತ್ತು. ಸರಿ, ನೀನು ಕೂತಿರೋದ್ರಲ್ಲೋ ಕಾಯ್ತಾ ಇರೋದ್ರಲ್ಲೋ ಪ್ರಯೋಜನ ಇಲ್ಲ. ಎದ್ದು ನಡೆದು ಎಲ್ಲಿದ್ದೀವಿ ಅಂತ ಹೇಳಿ ಶೋಧನೆ ಮಾಡಿ ನೋಡಬೇಕಾಗಿದ್ದೆ. ಎದ್ದು ನಿಂತ ಕಾಲುಗಳು ಹಂಗೆ ಅಲ್ಲಾಡಿತು. ಆದ್ರೂ ಸಮಾಳಿಸಿಕೊಂಡು ನಡೆದ. ಕೈಗಳನ್ನ ಎಷ್ಟು ಉದ್ದ ತೋರಿಸಿದ್ರೂ ಏನೂ ತಟ್ಟುಪಡಲಿಲ್ಲ. ದೂರದಲ್ಲಿ ಏದೋ ಚಿಕ್ಕ ಸ್ವಲ್ಪ ಪಳಪಳ ಅಂತ ಗೊತ್ತಾಯ್ತು. ಆಹಾ, ಅದು ಕನ್ನಡಿ ಹಾಗೆ ಅಲ್ವಾ ಇದೆ. ಅದರಲ್ಲಿ ಎಲ್ಲಿಂದನೋ ತುಂಬ ಮೆತ್ತಗೆ ಇರುವ ಒಂದು ಬೆಳಕು ಒಂದು ಬಿದ್ದಿದ್ದರಿಂದ ಅದು ಪಳಪಳ ಅಂತ ಇದೆ. ರವಿದಾಸನ ಕೈನಲ್ಲಿ ಹುಲಿಯನ್ನು ಮೈಯನ್ನು ಎತ್ಕೊಂಡು ಬಂದಿದ್ದ ನೋಟ ಕನ್ನಡಿಯಲ್ಲಿ ಪ್ರಭಾವಗೊಂಡು ವಂದಿತೇವನ್ನ ನೆನಪಿಗೆ ಬಂತು. ಸರಿ ನಂದಿನಿ ಅಂತಃಪುರ ಕೋಣೆ ಒಳಗೇ ಇನ್ನೂ ಇದ್ದೀವಿ. ಆದರೆ ಏನು ಇಲ್ಲಿ ಹಿಂಗೆ ಕತ್ತಲು ಸುತ್ತಕೊಂಡಿತ್ತು? ಯಾಕೆ ಈ ಥರ ನಿಶಬ್ದ ಇದೆ? ಈ ಕೋಣೆಯಲ್ಲಿ ಸ್ವಲ್ಪ ಮುಂಚೆ ಇದ್ದವ್ರುಗಳ ಅಷ್ಟು ಜನನೂ ಏನಾದರೂ ಈ ಥರ ಅಂದ್ಕೊಂಡೇ ವಂದಿತೇವನ್ ಕತ್ಲೆಯಲ್ಲಿ ಸ್ಲಿಪ್ಪಾಗಿ ನಡೆದ. ಬಾಗಿಲಿ ಹತ್ರ ಹೋದರೆ ಒಂದು ವೇಳೆ ಬೆಳಕು ಬರ್ಬೋದು, ಇಲ್ಲ ಅಲ್ಲಿಂದ ಹೊರಗಡೆ ಹೋಗಿ ಯಾರನ್ನಾದರೂ ಕೇಳಿ ನಡೆದಿದ್ದನ್ನು ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದಾನೆ. ಏನೋ ಕಾಲಲ್ಲಿ ಸಿಕ್ಕಿದ್ದರಿಂದ ತಿರ್ಗಾ ದಡಾಲಂತ ಬಿದ್ದ. ಆದರೆ ಇವಾಗ ಯಾವುದೋ ಒಂದು ಮೃದುವಾದ ಸಾಮಾನು ಮೇಲೆ ಬಿದ್ದ ಹಾಗೆ ಇದ್ದಿದ್ದರಿಂದ ಬಲವಾಗಿ ಒದೆ ಪಟ್ಟಿಲ್ಲ. ಆದರೆ ಆ ಮೃದುವಾನ ಇದು ಹುಲಿನ ಸ್ಕಿನ್ನು ಅಂತ ಗೊತ್ತಾಯಿತು. ರವಿದಾಸನ ಕೈಯಲ್ಲಿ ಎತ್ಕೊಂಡು ಬಂದು ಹಾಕಿದ್ದ ಹುಲಿನ ಸ್ಕಿನ್ನು ಅಂತ ಹಾಗೇ ಇರಬೇಕು. ಅವನು ಅದರ ಮೇಲೆ ಬಿದ್ದಿರಬೇಕು. ಆ ತಡಮಾರಿ ಬಿದ್ದಾಗ ಕೈಯಿದ್ದ ಕತ್ತಿ ಜಾರಿಬಿಡ್ತು. ಅದನ್ನು ನೋಡಿಕೊಂಡು ಎತ್ಕೊಳ್ಳೋದಕ್ಕೋಸ್ಕರ ಕೈಯನ್ನು ಉದ್ದ ಮಾಡಿ ಹಂಗೆ ಇದು ಮಾಡಿದ್ದಾನೆ. ಆವಾಗ ಮೃದುವಾಗಿ ಏನೋ ಸಿಕ್ಕಿದೆ. ವಂದಿತೇವನ್ನ ಮೈಯೆಲ್ಲ ನಡಗಿತ್ತು, ರೋಮಗಳೆಲ್ಲ ಹಂಗೇ ಸೀದಾ ನಿಂತ್ಕೊಂಡ್ಬಿಡ್ತು. ಮನಸ್ಸಿನಲ್ಲಿ ಭೀತಿ ಬಂದ್ಬಿಡ್ತು. ಹಾಗಿನ್ನೂ ಇರೋಕ್ಕಾಗುತ್ತೋ ಅಂತ ಅಂದ್ಕೊಂಡೆ. ತಿರ್ಗಾನು ಅಲ್ಲಿ ಇಲ್ಲಿ ಒರೆಸಿ ನೋಡಿದ. ಹೌದು, ಅದು ಒಂದು ಮನುಷ್ಯನ ದೇಹನೇ ಅವನ ಕೈಯಲ್ಲಿ ಸಿಕ್ಕಿತ್ತು. ಆ ಮನುಷ್ಯನ ಕೈ ಹುಲಿ ಸ್ಕಿನ್ನನ್ನು ಮನುಷ್ಯನ ಕೈ ಹುಲಿ ತೋಲನ್ನು ತಕ್ಷಣ ಎತ್ತಿ ದೂರ ಎಸ್ದ. ಆಮೇಲೆ ಶಾರ್ಪಾಗಿ ನೋಡ್ದ. ಕನ್ನಡಿಯಲ್ಲಿ ಬಿದ್ದಿದ್ದ ಲೇಸಾದ ಬೆಳಕು ಪ್ರತಿಫಲೆಯಾಗಿ ಕೆಳಗಡೆ ಬಿದ್ದಿದ್ದ ಮೈಯನ್ನು ಸ್ವಲ್ಪ ಕಾಣಿಸ್ಕೊಂಡಿತ್ತು. ಅಯ್ಯೋ, ಯುವರಾಜ ಆದಿತ್ಯ ಕರಿಗಾಲರ ಅಲ್ವಾ ಬಿದ್ದಿದ್ದಾರೆ? ಅವರಲ್ಲ, ಅವರ ಉಸಿರು ಇಲ್ಲದೆ ಇರುವ ಮೈಯೇ ಅಲ್ಲಿ ಬಿದ್ದಿದೆ. ವಂದಿತೇವನ ಮನಸ್ಸು ಬಿಕ್ಕಿ ಗಂಟ್ಲನ್ನು ಸಿಕ್ಕಾಕೊಂಡ್ಬಿಡ್ತು. ಕಣ್ಣುಗಳಲ್ಲಿ ಅವನಿಗೂ ಗೊತ್ತಿಲ್ಲದೆ ಕಣ್ಣೀರು ತುಂಬಿತ್ತು. ನಡಗಿದ್ದ ಕೈಗಳಿಂದ ಕರಿಗಾಲರನ್ನ ಮೈಯಿನ ಎಲ್ಲ ಕಡೆನೂ ಮುಟ್ಟಿ ನೋಡಿದಾನೆ. ಸ್ವಲ್ಪನೂ ಅನುಮಾನಕ್ಕೆ ಜಾಗ ಇಲ್ಲದೆ ಉಸಿರು ಹೋಗ್ಬಿಟ್ಟಿದ್ದ ಬರೀ ಗೂಡೇನೆ ಅದು. ಆ ಉಸಿರಿಂದ ಇಲ್ಲದೆ ಇದ್ದಿದ್ದ ಮೈಯನ್ನು ಹೆಗಲ್ ಭಾಗದಿಂದ ಹಂಗೇ ಉಕ್ಕಿ ಹರಿತಾ ಇದ್ದಿದ್ದ ರಕ್ತ ಅವನ ಕೈಗಳನ್ನು ಒದ್ದೆ ಮಾಡಿತ್ತು. ಅಂತ ಆ ಸಮಯ ಅವನಿಗೆ ಕುಂದವೆ ಪ್ರಾಟಿಯನ್ನು ನೆನಪು ಉಂಟಾಯಿತು. ಆ ಮಾದರಿಸಿ ಅವನ್ನ ಯಾತಕ್ಕೋಸ್ಕರ ಕಳಿಸಿಟ್ಲೋ ಆ ಕೆಲಸದಲ್ಲಿ ಅವನು ಜಯಗೊಳಿಸಿಲ್ಲ. ಪೂರಾ ಸೋತೋಗ್ಬಿಟ್ಟಿದ್ದಾನೆ, ಸೋಲನ್ನೇ ಕಂಡಿದ್ದಾನೆ. ಇನ್ಮೇಲೆ ಅವಳ ಮುಖದಲ್ಲಿ ನಾನು ಹೇಗೆ ನೋಡ್ತೀನಿ? ಅವನಿಂದ ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಿ ಆಗ್ಬಿಡ್ತು. ಆದ್ರೂ ಪ್ರಯೋಜನವಿಲ್ಲ. ವಿಧಿ ಗೆದ್ದು ಬಿಡ್ತು. ಯುವರಾಜನ್ನ ಉಸಿರಿಲ್ಲದೆ ಇರುವ ಮೈಯನ್ನು ಎತ್ತಿ ತನ್ನ ಮಡಿಲಿನಲ್ಲಿ ಹಾಕಿಕೊಂಡ. ಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಚಿಂತನೆ ಮಾಡೋ ಶಕ್ತಿನೇ ಕಳ್ಕೊಂಡ ಅನಿಸುತ್ತೆ. ಶಬ್ದ ಹಾಕಿ
ಆ ಕೂಗೋತಕ್ಕೂ ಕೂಡ ಗಂಟ್ಲಲ್ಲಿ ಶಕ್ತಿ ಇಲ್ಲದೆ ಹೋಗ್ಬಿಡ್ತು. ಯುವರಾಜ ಸತ್ತು ಹೋಗ್ಬಿಟ್ರು, ಒಪ್ಕೊಂಡ ಕಾರ್ಯದಲ್ಲಿ ನಾವು ಜಯ ಗಳಿಸಿಲ್ಲ, ಕುಂದವಿನ ಮುಖದಲ್ಲಿ ಇನ್ನು ಮೇಲೆ ನೋಡೋಕ್ಕೆ ಆಗಲ್ಲ ಅನ್ನುವ ಈ ಯೋಚನೆಗಳೇ ತಿರ್ಗಾ ಅವನ ಮನಸ್ಸಿನಲ್ಲಿ ಬಂದು ಹೋಯ್ತಾ ಇತ್ತು. ಈ ಥರ ಅಂದ್ಕೊಂಡು ಅವನು ಎಷ್ಟು ಹೊತ್ತು ಅಲ್ಲಿ ಕೂತಿದ್ನೋ ಅವನಿಗೆ ಗೊತ್ತಿಲ್ಲ. ದಿವಟಿ ಬೆಳಕಿನಿಂದ ಮನುಷ್ಯರುಗಳು ಕೆಲವರು ಆ ಕೋಣೆಯನ್ನು ಹತ್ತಿರ ಬರ್ತಾರೆ ಅನ್ನೋದನ್ನು ಕಂಡ ಮೇಲೇ ಅವನಿಗೆ ಸ್ವಲ್ಪ ಪ್ರಜ್ಞೆ ಬಂತು. ಕರಿಗಾಲರನ ಮೈಯನ್ನು ತನ್ನ ಮಡಿಯಿಂದ ಎತ್ತಿ ಕೆಳಗೆ ಹಾಕ್ಬಿಟ್ಟು ಎದ್ದು ನಿಂತ. 10-12 ಆಳುಗಳು ಮುಂಗಾಗಿಲಿಯಿಂದ ಬಂದರು. ಅವರಲ್ಲಿಬ್ಬರು ದೀವಟ್ಟಿಯನ್ನು ಹಿಡ್ಕೊಂಡಿದ್ರು, ಇನ್ನು ಕೆಲವರು ವೇಲು ಎತ್ಕೊಂಡು ಬಂದಿದ್ದರು. ಎಲ್ರಿಗೂ ಮುಂದೆ ಕಂದನ್ ಮರನ ಅವನಿಗೆ ಪಕ್ಕದಲ್ಲಿ ದೊಡ್ಡ ಸಂಬೋರೆಯನ್ನು ಬಂದಿದ್ದರು. ಬಂದವರು ಎಲ್ಲರನ್ನೂ ಮುಖಗಳನ್ನು ಭಯಪ್ರಾಂತಿಯನ್ನು ತೋರಿಸಿತ್ತು. ದೀವಟಿ ಬೆಳಕಿನಲ್ಲಿ ದೆವ್ವ ಹೊಡೆದವ್ರ ಹಾಗೆ ಕಾಣಿಸ್ಕೊಂಡ್ರು. ಕಂದನ್ ಮರನ ಮುಖದಲ್ಲಿ ಮಾತ್ರ ಕೋಪನ ಅಹಂಕಾರನ ಕೊಂದಳಿಸಿಕೊಂಡಿತ್ತು. ಅವನು ವಂದಿತೇವ ನೋಡಿ, ಹಳೆ ಪಾದಕ, ಕೊಲಹಾರ, ಸ್ನೇಹದ್ರೋಗಿ, ರಾಜದ್ರೋಗಿ, ನೀನು ತಪ್ಪಿಸ್ಕೊಂಡು ಹೋಗಲಿಲ್ವಾ, ಹೋಗ್ಬಿಟ್ಟಿದೆಯಾ ಅಂತಲೇ ನೆನೆಸ್ಕೊಂಡೆ ಅಂತ ಗರ್ಜನೆ ಮಾಡಿದ್ದಾರೆ. ಆಮೇಲೆ ದೊಡ್ಡ ಸಂಬೋರೆಯನ್ನು ನೋಡಿ, ಅಪ್ಪ ಎಲ್ಲಿ ನೋಡಿ ಕೊಲೆಗಾರನ್ನ ಸ್ನೇಹಿತರ ಹಾಗೆ ನಡೆಸಿ ಪಾತಕ ಮಾಡಿದ್ದ ಪಳಿಗಾರನ್ನು ನೋಡಿ, ನಮ್ಮ ವಂಶಕ್ಕೆ ತೀರದ ಕಳಂಕವನ್ನು ಉಂಟು ಮಾಡಿದ ಈ ಚಾಂಡಾಲನ್ನು ನೋಡಿ, ಅವನ ಮುಖ ನೋಟವನ್ನು ನೋಡಿ, ಅವನು ಮಾಡಿದ ಭಯಂಕರವಾದ ತಪ್ಪು ಅವನ ಮುಖದಲ್ಲಿಯೇ ಬರ್ದಿರೋ ಹಾಗೆ ಪ್ರತಿಭಟನೆ ಮಾಡೋದನ್ನು ನೋಡಿ ಸಂಬೋರಿಯರು ಅದಕ್ಕೆಲ್ಲ ಏನೂ ಆನ್ಸರ್ ಇಲ್ಲದೆ ಕೆಳಗೆ ಬಿದ್ದಿದ್ದ ಆದಿತ್ಯ ಕರಿಗಾಲನ್ ಮೈ ಹತ್ರ ಹೋದರು. ಅವನ ತಲೆ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಶಾರ್ಪಾಗಿ ನೋಡ್ತಾ ಇದ್ರು. ಅಯ್ಯೋ ವಿಧಿನೇ, ಇದು ನನ್ನ ಮನೇಲಿ ಆಗಬೇಕು, ಅದಿತಿಗೆ ಅಂತ ಕರ್ಕೊಂಬಂದ್ಬಿಟ್ಟು ರಾಜನನ್ನು ಕೊಂದ ಅಪವಾದ ನನ್ನ ತಲೆಯನ್ನೆಲ್ಲ ಬರಬೇಕು ಅಂತ ಹೇಳ್ಕೊಂಡೆ. ತಮ್ಮ ತಲೆಯಲ್ಲಿ ಪಡಾರ್ ಅಂತ ಹೊಡ್ಕೊಂಡು ಹೇಳಿದರು. ಕಂದನ್ಮಾರ ತಂದೆನೇ, ನಮ್ಮ ಕುಲವನ್ನು ಇದು ಅಪವಾದ ಒಂದು ದಿವಸನೂ ಬರಲ್ಲ, ಇದು ಕೊಲೆಗಾರನ ಕೈ ಮೈಯಾಗಿ ಹಿಡ್ದಿದ್ದೀವಿ. ಇವನು ಯುವರಾಜರನ್ನ ಕೊಲ್ಲೋದಕ್ಕೆ ಉಪಯೋಗಿಸಿದ ಕತ್ತಿ ಅದು ಇರೋದನ್ನು ನೋಡಿ, ಅದರಲ್ಲಿ ರಕ್ತ ಇರೋದನ್ನು ನೋಡಿ, ಮುಂಚೆ ನಾನು ಬಂದು ನೋಡಿದಾಗ ಇವನು ಇಲ್ಲ, ಕತ್ತಿನೂ ಇಲ್ಲ, ಓಡಕ್ಕೆ ನೋಡಿ ಆಗದೆ ತಿರ್ಗಾ ಬಂದುಬಿಟ್ಟಿದ್ದಾನೆ. ಒಂದು ವೇಳೆ ಯುವರಾಜ ಮೈಯಲ್ಲಿ ಉಸಿರು ಅಂಟ್ಕೊಂಡಿದೆಯಾ ಅಂತ ನೋಡೋಕ್ಕೆ ಅಂತ ಬಂದಿದ್ದಾನೆ ಅನಿಸುತ್ತೆ. ತಂದೆನೇ, ಇಂಥ ಒಂದು ಮಹಾಪಾದಕನಿಗೆ, ಸತಿಕಾರ ದ್ರೋಗಿಗೆ ಏನು ದಂಡನೆ ಕೊಡೋದು, ಯಾವುದು ಕೊಟ್ಟರೂ ಸಾಲಲ್ಲ ಅಂತ ಹೇಳಿ ಕಂದಮಾರ ಮಾತಾಡ್ಕೊಂಡೇ ಹೋದ. ವಂದಿತೇವನು ಮೊದಲೇ ಗಂಟೆಲ್ಲ ಹಿಸಿಗೆ ಮಾತಾಡೋಕ್ಕಾಗದೇ ಇದ್ದ ಕಂದನ್ಮಾರನ ಮಾತುಗಳಿಂದ ಅವನನ್ನು ದಿಗ್ಭ್ರಮೆಗೊಳ ಹಾಗೆ ಮಾಡಿತ್ತು. ತನ್ನನ್ನು ಬೇರೆಯವರು ಕೊಲೆಗಾರ ಅಂತ ಅಂದ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವನು ಇರುವುದು ಆವಾಗ ತಾನೇ ಅವನಿಗೆ ಗೊತ್ತಾಯಿತು. ಯುವರಾಜರನ್ನ ಚುಚ್ಚಿ ಕೊಂದಿದ್ದ ತಪ್ಪನಲ್ವಾ ಈ ಕಂದಮ್ಮರ ತನ್ನ ಮೇಲೆ ಹೇಳ್ತಾ ಇದ್ದಾನೆ. ಮುಂಚೆ ಇವನು ಬೆನ್ನಲ್ಲಿ ಕತ್ತಿಯಿಂದ ಚುಚ್ಚಿದ ಹಾಗೆ ಹೇಳಿದ, ಇವಾಗ ಯುವರಾಜನ್ನ ನಾನು ಕೊಂದುಬಿಟ್ಟ ಹಾಗೆ ಹೇಳ್ತಾ ಇದ್ದಾನೆ. ನಮ್ಮ ಪರಿಸ್ಥಿತಿ ಹಾಗಿದೆ, ಯಾರಿಗೂ ಅನುಮಾನ ಬರೋ ಹಾಗೇ ಇದೆ, ಯಾರನ್ನು ಸಂದೇಹ ಪಡುವ ಥರನೇ ಇದೆ. ಆಹಾ, ಈ ಪಳುವು ಮೋಹಿನಿ ಅಂದವೇ ರೂಪವಾದ ವಿಷದ ಹಾವು ಇದಕ್ಕಾಗವೇ ಪ್ಲ್ಯಾನ್ ಮಾಡಿದ್ದಾಳೆ ಅನಿಸುತ್ತೆ. ಇದಕ್ಕೆ ಅಂತಲೇ ತನ್ನನ್ನು ಕೆಲವು ಸತಿ ಕಾಪಾಡಿದ್ದಾಳೆ ಅನಿಸುತ್ತೆ. ಕುಂದವ ಪ್ರಾಟಿಯನ್ನ ಮೇಲೆ ಇವಳಿಗೆ ಇರೋ ಕ್ರೋಧವನ್ನು ಈ ಥರ ತೀರಿಸ್ಕೊಂಡ್ಳು. ಆಹಾ, ಆ ಸೌಂದರ್ಯ ರೂಪಕೊಂಡ ಹೆಣ್ಣಿನ ದೆವ್ವ ಎಲ್ಲಿ ಹೇಗೆ ತಪ್ಪಿಸಿದಳು. ಕೆಲಸ ಆದಮೇಲೆ ಮಂತ್ರವಾದಿ ರವಿದಾಸನ್ ಮೊದಲಾದವರು ಸುರಂಗದಾರಿಯಿಂದ ತಪ್ಪಿ ಓಡ್ಬಿಟ್ಟಿದ್ದಾಳೆ ಅನಿಸುತ್ತೆ. ಈ ಥರ ಅಂದ್ಕೊಂಡು ವಂದಿತೇವನ ಯೋಚನೆ ಟಕ್ ಅಂತ ಇನ್ನೊಂದು ಕಡೆ ತಿರುಗಿತು. ಆದಿತ್ಯ ಕರಿಗಾಲರನ್ನ ನಾನು ಕೊಲ್ಲಿಲ್ಲ ಅನ್ನೋದು ನಿಶ್ಚಯ, ಆದರೆ ಬೇರೆ ಯಾರು ಕೊಂದಿರ್ತಾರೆ? ನಂದಿನಿನ ಅಲ್ವಾ, ರವಿದಾಸನ ಅಲ್ಲ, ಕಾಳಾಮುಖನ? ಒಂದು ವೇಳೆ ನಾನು ನೆನಪು ಮರೆಹೋಗಿಯ ತರುಣದಲ್ಲಿ ಒಂದು ಕ್ಷಣ ನೋಡಿ ಬಂದಿದ್ದ ಮಣಿಮೇಗಲೆ ಆಗಿರ್ಬೋದು, ಇಲ್ಲ ಈ ಟ್ವಿಸ್ಟ್ ಕತ್ತಿಯನ್ನು ಎತ್ತಿ ಬಂದವನ ಡಿಮನ್ಕಾರಿಯಾಗಿರತ್ತ. ಒಂದು ವೇಳೆ ಕಂದನ್ಮಾರನೇ ತಾನೇ ನಂದಿನಿ ಮೇಲ್ಕೊಂಡ ಮೋಗದಿಂದ ಈ ಪಡುಪಾತಕವನ್ನು ಮಾಡಿಬಿಟ್ಟು ನಮ್ಮ ಮೇಲೆ ಅಪವಾದ ಹೇಳ್ತಾ ಇದ್ದಾನೋ. ಈ ಥರ ಇಲ್ಲ, ನಂದಿನಿ ಹೇಳಿದ್ದ ಅತಿಶಯವಾದ ರಹಸ್ಯವನ್ನು ಕೇಳಿಬಿಟ್ಟು ತನ್ನನ್ನು ತಾನೇ ಆದಿತ್ಯ ಕರಿಗಾಲರು ಸೂಸೈಡ್ ಮಾಡ್ಕೊಂಡ್ಬಿಟ್ರ. ಕಂದನ್ಮರ ತನ್ನ ಪಕ್ಕದಲ್ಲಿನಿಂದ ಆಳುಗಳನ್ನ ನೋಡಿ, ದಡಿಯರ್ಗಳೇ ಯಾಕೆ ಸುಮ್ಮನೆ ನಿಂತಿದ್ದೀರಾ, ಈ ಕೊಲೆಗಾರನ ಹಿಡಿದು ಕಟ್ರಿ ಅಂತ ಹೇಳಿ ಕೂಗಿದ ಮೇಲೆ ವಂದಿತೇವನಿಗೆ ತನ್ನ ಇಕ್ಕಟ್ಟಾದ ಪರಿಸ್ಥಿತಿ ತಿರ್ಗಾ ಜ್ಞಾಪಕ ಬಂತು. ಕಂದನ್ಮಾರನನ್ನು ಅವನು ಸ್ವಲ್ಪ ತುಂಬ ಕಷ್ಟವೂ ಬೇಸರವೂ ತುಂಬಿದ ಕಣ್ಣುಗಳಿಂದ ನೋಡಿದ್ದಾನೆ. ಒಂದು ದೊಡ್ಡ ಟ್ರೈ ಮಾಡಿ ಗಂಟ್ಲನ್ನು ಜೀವನನ್ನು ತರಿಸ್ಕೊಂಡು, ಕಂದನ್ಮಾರ ಇದೇನು, ನಾನು ಇಂಥ ಒಂದು ಕೆಟ್ಟ ಕೆಲಸವನ್ನು ಮಾಡಿರ್ತೀನಿ ಅಂತ ನೀನು ನಂಬುತ್ತೀಯ, ಯಾತಕ್ಕೋಸ್ಕರ ನಾನು ಮಾಡಬೇಕು, ನನಗೇನು ಲಾಭ ಇದರಿಂದ ಗೆಳೆಯ ಅಂತ ಹೇಳೋದಕ್ಕೆ ಕಂದನ್ಮಾರನು ಚಿಚಿ ನಾನು ನೀನು ಗೆಳೆಯ ಅಲ್ಲ ಆ ಥರ ಹೇಳಿ
ಇದ್ದ ನಿನ್ನ ನಾಲಿಗೆಯನ್ನು ಕಟ್ಟು ಮಾಡಬೇಕು. ನಿನಗೆ ಎಷ್ಟು ಏನು ಲಾಭ ಅಂತ ನಾ ಕೇಳ್ತೀಯಾ? ಏನು ಲಾಭ ಇಲ್ಲ. ನಂದಿನಿನ ಕಣ್ಣಿನ ಕಟಾಕ್ಷಕ್ಕೆ ಮಾಡ್ಕೋಬೋದು ಅಂತ ಹೇಳಿ ಆಸೆನೇ. ಅಡೇ ಆ ಪಳುವೂರು ಮಗನಿ ಇವಾಗ ಎಲ್ಲಿ ಅಂತ ಕೇಳಿದ. ಕಂದನ್ ಮರ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ನೀವು ಬರೋಕ್ಕೆ ಸ್ವಲ್ಪ ಮುಂಚೆ ತಾನೇ ನನಗೆ ನೆನಪು ಬಂತು. ನಂದಿನಿ ಏನಾದಳು ಅಂತ ನನಗೆ ಗೊತ್ತಿಲ್ಲ. ಒಂದು ವೇಳೆ ಸೊರಂಗದ ದಾರಿಯಿಂದ ಹೊರಗೆ ಹೋಗಿರ್ಬೋದು. ಬೇಟೆ ಮಂಡಪದಲ್ಲಿ ಅವಳ ಆಳುಗಳು ವೀರಪಾಂಡಿಯನ್ನ ಆಬತ್ತು ದೇವರುಗಳು 4 ಜನ ಕಾಯ್ತಾ ಇದ್ದರು. ಅವ್ರಗಳ ಜೊತೆ ನಂದಿನಿ ಹೋಗಿರ್ಬೋದು. ಕಂದನ್ ಮರನು, ಓಹೋ, ನಿನ್ನನ್ನೇ ಅಮರ್ಸ್ಬಿಟ್ಟು ಹೋಗ್ಬಿಟ್ಲೇನೋ. ಆದರೆ ನಿನಗೇನು ಗೊತ್ತಿಲ್ಲ ಅಂತ ಸಾಧನೆ ಮಾಡಬೇಡ. ಅದನ್ನು ಯಾರು ನಂಬ್ತಾರೆ? ನೀ ಅವಳ ಮೋಗ ಬಲೆಯಲ್ಲಿ ಬಿದ್ದಿದ್ದೀಯಾ. ಕಾಲಿಂದ ಇಟ್ಟಿದ್ದ ಕೆಲಸವನ್ನು ತಲೆಯಿಂದ ಮುಗಿಸೋದಕ್ಕೆ ತಯಾರಾಗಿದ್ದೀಯಾ ಅಂತ ನನಗೆ ಗೊತ್ತು. ಆದಿತ್ಯ ಕರಿಗಾಲರೇ ಹೇಳಿದ್ದಾರೆ. ನಂದಿನಿನೂ ಅವ್ರ ಹತ್ರ ನಿನ್ನ ಬಗ್ಗೆ ನಿಜವನ್ನು ಹೇಳಿದ್ದಾಳೆ. ಅವಳು ಹೇಳಿನೋ ಅವಳಿಗೆ ತೃಪ್ತಿ ಕೊಡತ್ತೆ ಅಂತನೋ ನೀನು ಈ ಕೊಲೆ ಪಾತಕವನ್ನು ಮಾಡಿಬಿಟ್ಟಿದ್ಯಾ. ನಿನ್ನ ಮುಖದಲ್ಲಿ ನೋಡಿದ್ರೂ ಪಾಪ ಅಂತ ಹೇಳಿದ. ಕಂದನ್ ಮರ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಯುವರಾಜರನ್ನು ಕೊಲ್ಲಿಲ್ಲ. ಅವ್ರ ಉಸಿರನ್ನು ಕಾಪಾಡುವ ಜವಾಬ್ದಾರಿಯನ್ನು ಪಳೆಯರ ಎಳೆಪ್ರಾಟಿ ಹತ್ರ ಒಪ್ಪಿಕೊಂಡು ನಾನು ಬಂದೆ. ಈ ಥರ ಹೇಳಿದಾನೆ. ಯುವರಾಜರನ್ನ ಯಾಮರ್ಸಿದೆ, ಆಮೇಲೆ ವಂಚಕ ಮಾಡಿ ಸಾಯಿಸಿಬಿಟ್ಟೆ. ಇಲ್ಲ ಅಂದರೆ ಈ ಕೋಣೆ ಒಳಗೆ ಹೇಗೆ ಬಂದು ಸೇರಿದ್ಯಾ? ಯಾತಕ್ಕೆ ಬಂದ್ಯಾ? ಕಂದನ್ ಮರ, ಯುವರಾಜರಿಗೆ ಆಬತ್ತ ಬರೋದನ್ನು ತಿಳಿದು ಅವ್ರನ್ನ ಸೇಫ್ಟಿ ಮಾಡೋಕ್ಕೆ ಬಂದೆ. ಅದರಲ್ಲಿ ನಾನು ಸೋತೋದೆ. ಆದರೆ ಅದು ನನ್ನ ತಪ್ಪಲ್ಲ. ನಿನ್ನ ತಂಗಿ ಮಣಿಮೇಗಲೆ ಬೇಕಾದರೆ ಕೇಳಿ ನೋಡು. ಅವಳು ತಾನೇ ನನ್ನನ್ನು ಚಿಚ್ಚಿ ನನ್ನ ತಂಗಿ ಬಗ್ಗೆ ಮಾತಾಡಬೇಡ, ಅವಳ ಹೆಸರನ್ನೇ ಹೇಳಬೇಡ, ಜಾಗ್ರತೆ. ಇನ್ಮೇಲೆ ಅವಳು ಮಾತೆತ್ತಿದ್ರೆ ಗೊತ್ತಾ, ನಿನ್ನ ಕತ್ತನ್ನು ಹಿಸಿಗಿ ಈವಾಗಲೇ ಕೊಂದಾಕ್ಬಿಡ್ತೀನಿ. ಈ ಥರ ಹೇಳ್ಕೊಂಡು ಕಂದನ್ ಮರ ವಂದಿತೇವನ ಮೇಲೆ ಹಾರಿ ಅವನ ಹೆಗಲನ್ನು ಎದೆಯನ್ನು ಜೋಡಿಸಿದ್ದಾಗ ದಾರವನ್ನು ಹಿಡಿದು ಒಂದು ಶೇಕ್ ಮಾಡ್ದ. ಆಮೇಲೆ ಕೆಳಗಡೆ ಆದಿತ್ಯ ಕರಿಗಾಲನ್ನು ನೋಡಿ ಅವ್ರ ಹತ್ರ ಕೂತ್ಕೊಂಡು ವೇದನೆಯಿಂದ ಇದ್ದಿದ್ದ ಸಂಬೂರಿಯನ್ನು ನೋಡಿ, ತಂದೆ, ಇವನ್ನ ಏನು ಮಾಡೋದು ಅಂತ ಹೇಳಿ, ನಾನು ನಮ್ಮ ಕುಲಕ್ಕೆ ತುಂಬ ಅಪಕೀರ್ತಿಯನ್ನು ಉಂಟು ಮಾಡಿ ಈ ಕೊಲೆ ಪಾತಕನನ್ನು ಏನು ಮಾಡೋದು ಅಂತ ಹೇಳಿ ನೀವು ತಾನೇ ಅದರ ಸಮ್ಮತಿ ಕೊಟ್ಟರೆ ನಾನು ಇವನ್ನ ಈ ಕ್ಷಣವೇ ಕಂಡ ತುಂಡವಾಗಿ ಮಕ್ಕಿ ಹಾಕ್ಬಿಡ್ತೀನಿ ತಂದೆ ಹೇಳಿ ಅಂತ ಹೇಳಿ ಕೂಗಿದ. ಕರಿಗಾಲನ್ನ ಮೈಯನ್ನು ಒರೆಸಿ ನೋಡ್ತಾ ಇದ್ದಿ ಭ್ರಮ ಹಿಡಿದವರಾಗೆ ಕೂತಿದ್ದ ಸಂಬೂರಿಯರು ಕಂದನ್ಮಾರನ್ನ ಕೂಗನ್ನ ಕೇಳಿ ಮೇಲೆ ನೋಡಿದರು. ಅವರ ನೋಟ ಕಂದನ್ಮಾರನಿಗೆ ಆ ಕಡೆ ಹೋಯಿತು. ಆ ಕೋಣೆಯಲ್ಲೇನೆ ಮಂಚದ ತೆರೆ ಹಸಿ ಅಲ್ಲಾಡಿದ್ದನ್ನು ಕಂಡರು. ಮರುಕ್ಷಣ ಆ ತೆರೆಯನ್ನು ಸರಿಸ್ಕೊಂಡು ಒಂದು ರೂಪ ಹೊರಗಡೆ ಬರೋದನ್ನು ನೋಡಿದರು. ಕಣ್ಗಳಲ್ಲಿ ನೀರು ತುಂಬಿದ್ದ ಕಾರಣದಿಂದ ತೆರೆ ಮರೆಯಿಂದ ಹೊರಗೆ ಬಂದಿದ್ದು ಯಾರು ಅನ್ನೋದನ್ನು ಅವ್ರಿಗೆ ತಕ್ಷಣ ಗೊತ್ತಾಗಲಿಲ್ಲ. ಇನ್ನೂ ಸ್ವಲ್ಪ ಹತ್ತಿರ ಬಂದ ಮೇಲೆ ಆ ರೂಪವನ್ನು ಕಂಡದು ಅವಳು ತನ್ನದು ಕುಮಾರಿ ಮಣಿಮೇಗಲೆ ಅನ್ನೋದನ್ನು ತಿಳ್ಕೊಂಡ್ರು. ಆದ್ದರಿಂದ ಅವ್ರಿಗೆ ಉಂಟಾದ ಆಶ್ಚರ್ಯನೂ ಅಸೂಸೆಯನ್ನು ವೇದನೆಯನ್ನು ಅವ್ರ ಮುಖದಲ್ಲಿ ಕಾಣಿಸ್ಕೊಂಡಿತ್ತು. ಮಣಿಮೇಗಲೆ, ನೀನೆಲ್ಲಿ ಇಲ್ಲಿ ಬಂದ್ಯಾ ಅಂತ ಅವ್ರು ಕೇಳಿದ ಮಾತಲ್ಲಿ ಕಂದನ್ಮಾರನ್ನು ತಿರುಗಿ ನೋಡೋ ಹಾಗೆ ಮಾಡಿತ್ತು. ಅಪ್ಪ, ನಾನು ಇಲ್ಲೇ ತಾನೇ ಇದ್ದೀನಿ, ಅವ್ರನ್ನ ಏನು ಹೇಳಬೇಡಿ ಅಂತ ಹೇಳಿ ಅಣ್ಣನ ಕೇಳಿ ಅವ್ರ ಮೇಲೆ ಏನು ತಪ್ಪಿಲ್ಲ ಅಂತ ಅಂದ್ಲು. ಕಂದನ್ಮಾರ, ಅಪ್ಪ ನೋಡಿದ್ರ ಈ ಪಾತಕ ಹೇಗೆ ನನ್ನ ತಂಗಿನ ಮನಸ್ಸನ್ನು ಕೆಡಿಸಿದ್ದಾನೆ ನೋಡಿದ್ದೀರಾ? ಇವನ ಮೇಲೆ ತಪ್ಪು ಏನೂ ಇಲ್ಲವಂತೆ ಅಂತ ಹೇಳಿ ಸೀರ್ಕೊಂಡು ಬಂದ ನಗ್ದ. ಹೌದಣ್ಣ, ನಿಶ್ಚಯವಾಗಿ ಇವ್ರ ಮೇಲೆ ತಪ್ಪು ಏನೂ ಇಲ್ಲ ಅಂತ ಮಣಿಮೇಗಲೆ ಸ್ಟ್ರಾಂಗಾಗಿ ಹೇಳಿದರು. ಕಂದನ್ಮಾರನ್ನ ಒಂದು ಕಡೆ ಅಹಂಕಾರನ ಇನ್ನೊಂದು ಕಡೆ ನಾಚಿಕೆಯನ್ನು ಕಿತ್ತು ತಿಂದಿತ್ತು. ತಂಗಿ, ಬಾಯಿ ಮುಚ್ಚಿಕೊಂಡು ಕೊಳ್ಳು. ನಿನ್ನನ್ನು ಯಾರು ಇಲ್ಲಿ ಕರೆದ್ರು? ನೀನು ಇಲ್ಲೇ ಬಂದೇ ಇರಬಾರ್ದು. ನೀನು ಬುದ್ಧಿ ಸ್ವಾಧೀನದಲ್ಲಿಲ್ಲ. ತಕ್ಷಣ ಮುಂಚೆ ಇರುವ ಜಾಗಕ್ಕೆ ಹೋಗು, ಬೇರೆ ಹೆಣ್ಮಕ್ಳು ಇರೋ ಜಾಗಕ್ಕೆ ಹೋಗು ಅಂತ ಕೂಗಿದ್ದಾನೆ ಕಂದನ್ಮಾರ. ಇಲ್ಲ ಅಣ್ಣ, ನನ್ನ ಬುದ್ಧಿ ಸ್ವಾಧೀನದಲ್ಲೇ ಇದೆ. ನಿನ್ನ ಬುದ್ಧಿದಾನೇ ಕನ್ಫ್ಯೂಸ್ ಆಗಿದೆ. ಇಲ್ಲ ಅಂದರೆ ಯುವರಾಜನ್ನ ಕೊಂದಿದ್ದ ಹಾಗೆ ನೀನು ತಪ್ಪು ಹೇಳಿರಲ್ಲ ಅಂತ ಅಂದಳು ಮಣಿಮೇಗಲೆ. ಕಂದನ್ಮಾರ, ಬುದ್ಧಿಗೆ ಕೆಟ್ಟವಳೆ, ನಿನ್ನ ಈ ಕೊಲೆ ಪಾತಕನಿಗೆ ನೀನು ಯಾಕೆ ಸಪೋರ್ಟ್ ಮಾಡ್ತೀಯ ಅಂತ ಹೇಳಿದ. ಅವರು ಕೊಲೆ ಪಾತಕ ಅಲ್ಲ, ಅದರಿದ್ದಾನೆ ಅಂತ ಹೇಳಿದ್ರು ಮಣಿಮೇಗಲೆ. ಗಂಧರ್ವನ ಅಹಂಕಾರದ ನಗು ಅಂತ. ಇವನು ಕೊಲೆ ಪಾತಕ ಇಲ್ಲ ಅಂದರೆ ಮತ್ತೆ ಯಾರು? ಯುವರಾಜನ್ನು ಕೊಂದದ್ದು ಯಾರು? ನೀ ಕೊಂದಿಯಾ ಅಂತ ಕೇಳಿದ. ಹೌದು, ನಾನೇ ಕೊಂದೆ, ಈ ಬಾಳಿನಿಂದ ಕೊಂದೆ ಅಂತ ಹೇಳಿದ್ಲು ಮಣಿಮೇಗಲೆ. ಈ ಮಾತನ್ನು ಕೇಳಿ ಅಲ್ಲಿ ಇದ್ದವರು ಅಷ್ಟು ಜನರು ದಿಗ್ಭ್ರಮೆಗೊಂಡರು. ಅವ್ರುಗಳಲ್ಲಿ ಒಬ್ಬರು ಮುಖವನ್ನು ತುಂಬ ಆಶ್ಚರ್ಯದಿಂದ, ಒಬ್ಬರು ಮುಖವನ್ನು ಒಬ್ಬರು ಆಶ್ಚರ್ಯದಿಂದ ನೋಡಿಕೊಂಡ್ರು. ಒಂದು ಕ್ಷಣ
ಆದಮೇಲೆ ಕಂದನ್ಮರ ವಂದಿತೇವನ್ನು ಬಿಟ್ಬಿಟ್ಟು ಮಣಿಮೇಗಲೆ ಹತ್ರ ಹಾರಿ ಓಡಿ ಬಂದ. ಅವಳ ಕೈಲಿಂದ ಇರುವ ವಾಳನ್ನು ಕಿತ್ತುಕೊಂಡ. ಅದನ್ನು ತುತಿಯನ್ನು ಶಾರ್ಪಾಗಿ ನೋಡ್ದ. ಅಪ್ಪ, ಇದನ್ನು ಕೇಳಿ ಇವಳಿಂದ ಈ ವಾಳನ್ನು ಎತ್ತಕ್ಕೆ ಆಗಲ್ಲ. ಇವಳು ಇದರಿಂದ ಯುವರಾಜನನ್ನು ಕೊಂದಿದ್ದ ಹಾಗೆ ಹೇಳ್ತಾಳೆ. ಇದು ಯುವರಾಜ ಮೈಯಲ್ಲಿ ಹಾರಿದರೆ ತಿರ್ಗಾ ಇವಳಿಂದ ಎತ್ತಕ್ಕಾಗುತ್ತಾ? ಅದನ್ನು ತುತಿಯಲ್ಲಿ ನೋಡಿ ಸುತ್ತವಾಗಿ ಒರೆಸಿದೆ. ಎಲ್ಲವರನ್ನು ಕಾಪಾಡೋದಕ್ಕೋಸ್ಕರ ಈ ಥರ ಮಾಡಿದ್ದಾಳೆ. ಇವಳು ಮೇಲೆ ಇವನ ಮೇಲೆ ಇವಳಿಗೆ ಯಾಕೆ ಇಷ್ಟೊಂದು ಅಕ್ಕರೆ? ಅಷ್ಟು ದೂರ ಇವಳ ಮನಸ್ಸನ್ನು ಈ ಪಾತಕ ಕೆಡಿಸ್ಬಿಟ್ಟಿದ್ದಾನೆ. ಮಾಯಾ ಮಂತ್ರ ಹಾಕಿ ಅವನ ಕೆಡಿಸ್ಬಿಟ್ಟಿದ್ದಾನೆ. ಅವನ ಮುಖವನ್ನು ನೋಡಿ ಅವನು ಮಾಡಿದ ತಪ್ಪು ಅವನ ಮುಖದಲ್ಲಿಯೇ ಬರೆದಿರೋದನ್ನು ನೋಡಿ ಅಂತಂದ. ನಿಜವಾಗ್ಲೂ ವಂದಿತೇವನ ಮುಖದಲ್ಲಿ ಆಶ್ಚರ್ಯನೂ ದಿಗ್ಭ್ರಮಣೆಯೂ ವೇದನೆಯೂ ಉಂಟಾಯಿತು. ಇಷ್ಟೊತ್ತು ಮೌನವಾಗಿದ್ದವನು ಇವಾಗ ಬಾಯಿ ತೆಗೆದು, ಕಂದನ್ಮರ, ನೀನು ಹೇಳೋದು ನಿಜಾನೇ, ನಾನೇ ತಪ್ಪು ಮಾಡಿದವನು. ನೀನು ಸೋದರಿ ನನ್ನನ್ನು ಕಾಪಾಡೋದಕ್ಕಾಗಿ ಈ ಥರ ಕಲ್ಪನಾ ಮಾಡಿ ಹೇಳ್ತಾ ಇದ್ದೆ. ಯುವರಾಣಿ, ನಿಮಗೆ ತುಂಬ ವಂದನೆಗಳು. ನನ್ನ ಮೈಯಿಂದ ಈ ಉಸಿರು ಹೋದ ಮೇಲೇನು ನೀವು ನನ್ನ ಹತ್ರ ಇಟ್ಟಿದ್ದ ಸೋದರ ಪ್ರೀತಿಯನ್ನು ಮರೆಯೋದಿಲ್ಲ. ಆದರೆ ನೀವು ನಿಮ್ಮ ಅಣ್ಣ ಹೇಳೋದನ್ನು ಇವಾಗ ಕೇಳಿ ಅಂತಃಪುರಕ್ಕೆ ಹೋಗ್ಬಿಡಿ ಅಂತಂದು. ಇದನ್ನು ಕೇಳಿದ ತಕ್ಷಣ ಕಂದನ್ಮಾರನ್ನ ಕ್ರೋಧ ಕೊನೆಯನ್ನು ಮುಟ್ಟಿತು. ಮುಂಚೆನೇ ಕೆಂಪಾಗಿದ್ದ ಅವನ ಕಣ್ಣುಗಳು ಇವಾಗ ಬೆಂಕಿಯನ್ನು ಹಾರಿಸಿತ್ತು. ಅಡೇ, ನನಗೆ ಅಂತ ನೀನು ಶಿಫಾರಸು ಮಾಡೋ ಇದಕ್ಕೆ ಬಂದ್ಬಿಟ್ಟಿಯಾ? ನಾನು ಹೇಳಿ ಕೇಳದೆ ಇರೋದು ನೀನು ಹೇಳಿ ತಾನೆ ಕೇಳ್ತಲ್ಲ. ಅವಳು ನಿನ್ನ ಹತ್ರ ಅಷ್ಟೊಂದು ಸಹೋದರ ಪ್ರೀತಿ ಇಟ್ಟಿದ್ದಾಳ? ಇವಳು ನನ್ನ ಜೊತೆ ಹುಟ್ಟಿದವಳ, ನಿನ್ನ ಜೊತೆ ಹುಟ್ಟಿದವಳ? ನನಗಿಂತ ಅವಳು ನಿನ್ನ ಹತ್ರ ಇವಳಿಗೇನು ಮರ್ಯಾದೆ ಜಾಸ್ತಿನ? ಅದು ಯಾಕೆ? ಏನು ಮಾಯಾಮಂತ್ರ ಮಾಡಿ ಇವಳು ಮನಸ್ಸನ್ನು ಆ ಥರ ಕೆಡಿಸ್ಬಿಟ್ಟಿದ್ದೀಯ? ನಿನ್ನನ್ನು ನಾನು ಕೊಲ್ಲೋದಕ್ಕೆ ಇದುವೇ ಸಾಕಲ್ವ? ಇದೋ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ಬಿಟ್ಟು ಬೇರೆ ಕೆಲಸ ನೋಡ್ತೀನಿ. ನನ್ನ ಪ್ರೀತಿಯ ಸೋದರಿ ಕೈಯಲ್ಲಿಟ್ಟಿದ್ದ ವಾಳಿಂದಾನೆ ನಿನ್ನನ್ನು ಕೊಲ್ತೀನಿ. ಅದು ನಿನಗೆ ಸಂತೋಷ ಕೊಡ್ತಲ್ವ? ಈ ಥರ ಕೇಳಿಕೊಂಡೆ ಕಂದನ್ಮರ ವಾಳನ್ನು ಎತ್ತುಕೊಂಡು ವಂದಿತೇವನ ಮೇಲೆ ಹಾರಿದ. ಇಷ್ಟರಲ್ಲಿ 40ನೇ ಸಂಚಿಕೆ ಮುಗಿಯಿತು. ಇಷ್ಟೊತ್ತು ಅಂಗೇಶ್ ಕೂತಿದ್ದ ಸಬ್ಬೂರೇರು ಇವಾಗ ಹಾರಿ ಹೋಗಿ ಕಂದನ್ಮಾರನ ಕೈಯನ್ನು ಹಿಡ್ಕೊಂಡ್ರು. ಅಡೇ ಮೂಡ, ಏನು ಕೆಲಸ ಮಾಡೋಕ್ಕೆ ನೋಡಿದ್ಯಾ ಅಂತಂದರು. ತಂದೆಯೇ, ಈ ಸ್ನೇಹ ದ್ರೋಗಿಯನ್ನು ಕೊಲ್ಲೋದ್ರಲ್ಲಿ ಏನು ತಪ್ಪು ಅಂತ ಹೇಳಿದ ಕಂದನ್ಮಾರ. ಏನು ತಪ್ಪ? ಆದ್ದರಿಂದ ನಾನು ನೀನು ಈ ಹಳೆಯ ಪುರಾತನವಾದ ಸಂಬೋರಿಯರು ಕೊಲವೇ ನಸ್ದಿ ಹೋಗ್ತೀವಿ. ಇವನ್ನ ಕೊಂದುಬಿಟ್ರೆ ಇವನನ್ನು ಸೇರಿಸಿ ಕೊಂದುಬಿಟ್ಟ ಹಾಗೆ ನಮ್ಮ ಹೆಸರಲ್ಲಿ ಅಲ್ವಾ ದೂರು ಹೇಳ್ತಾರೆ. ಇದು ಕೂಡ ನಿಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು ತಂದೆ. ಆ ಥರ ನಮ್ಮ ಮೇಲೆ ದೂರು ಹೇಳೋರ್ಗೆ ಅಷ್ಟು ಸ್ಟ್ರಾಂಗ್ ಆಗಿರೋರು ಯಾರು? ಆ ಥರ ತಪ್ಪು ಹೇಳಿಬಿಟ್ಟು ಅವನು ಉಸಿರಿಂದ ಬದುಕೋ ಇರ್ತಾನ ಅಂತ ಹೇಳಿದ್ರು ಕಂದನ್ಮಾರ. ಅಯ್ಯೋ, ಬುದ್ಧಿ ಇಲ್ಲದೆ ಇರುವ ಹುಡುಗ, ನಿನ್ನ ವೀರವನ್ನು ನಿನ್ನ ಧೈರ್ಯವನ್ನು ಇದರಿಂದ ತಾನೇ ತೋರಿಸ್ಬೇಕಾ? ನಿನ್ನ ಯೋಚನೆಯನ್ನು ಶುರುವಿಂದ ಕೇಳಿದಾಗಲಿಂದಾನೇ ಈ ವಿಪರೀತ ನಮ್ಮ ಮನೇಲಿ ನಡೆದುಬಿಟ್ಟಿದೆ. ದೊಡ್ಡ ಪಳವೆಟ್ಟರನ್ನು ಅವ್ರ ಮಿಕ್ಕಿದ್ದ ಚಿಕ್ಕ ರಾಜಗಳನ್ನು ನೀ ತಾನೇ ಈ ಮನೆಗೆ ಕರೆಸಿದ್ದೆ. ಮಧುರಾಂಧದೇವನ್ನ ರಹಸ್ಯವಾಗಿ ಇಲ್ಲಿ ಕರ್ಕೊಂಬಂದಿದ್ದು ನಿನ್ನಿಂದಾನೆ. ಅದು ಇವತ್ತು ಈ ನಿನ್ನ ಪ್ರಾಣ ಸೇರಿದ ಮೂಲಕ ಎಲ್ರಿಗೂ ಗೊತ್ತಾಗ್ಬಿಡ್ತು. ಆಮೇಲೆ ಆದಿತ್ಯ ಕರಿಗಾಲನ್ನ ಕಾಂಚಿಯಿಂದ ಕರ್ಕೊಂಬಂದವನು ನೀ ತಾನೆ. ಅಯ್ಯೋ, ಅದನ್ನ ಪರಿಸ್ಥಿತಿ ಈಗ ಆಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಲೆಮಾನು ನಮ್ಮ ಕುಲವನ್ನು ಹಳೆಯ ವಿರೋಧಿ ದೊಡ್ಡದು ಸೈನಿಕರ ಜೊತೆ ಹತ್ತಿರ ಬರ್ತಾ ಇದ್ದಾನೆ. ಅವ್ನಿಗೆ ಏನು ಹೇಳ್ತೀನಿ? ಪಳವೆಟೆಯನ್ನು ಈ ಸಮಯ ನೋಡಿ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ ಸಂಬೋರಿ ತಿರ್ಗಾನು ತನ್ನ ತಲೆಯನ್ನು ಹೊಡ್ಕೊಂಡ್ರು. ಕಂದನ್ಮಾರ ಕಣ್ಗಳಲ್ಲಿ ನೀರು ತುಂಬಿ, ತಂದೆಯೇ, ನೀವು ಸುಮ್ಮನೆ ಬೇಸರ ಪಡಬೇಡಿ. ನನ್ನಿಂದ ಆಗಿದ್ದ ವಿಪರೀತಕ್ಕೆ ನಾನೇ ದಂಡನೆ ಅನುಭವಿಸ್ತೀನಿ. ನೀವು ಏನು ಹೇಳ್ತೀರೋ ಅದ್ರ ಪ್ರಕಾರ ನಾನು ಮಾಡೋಕ್ಕೆ ಕಾಯ್ತಾ ಇದ್ದೀನಿ ಅಂತಂದ. ಮೊದಲು ಈ ಹೆಣ್ಣನ್ನು ಕರ್ಕೊಂಡೋಗಿ ಅಂತಃಪುರದಲ್ಲಿ ಬಿಟ್ಟು ಬಾ. ಇವಳು ಏನಾದರೂ ಹೇಳಿದರೆ ಬಾಯಲ್ಲಿ ಒಂದು ಬಟ್ಟೆಯನ್ನು ಹಾಕಿ ಅವಳ ಕೈಗಳು ಕಾಳನ್ನು ಕಟ್ಟಾಕ್ಬಿಟ್ಟು ಬಾ, ಇಲ್ಲ ಅಂದರೆ ರಹಸ್ಯವಾದ ಕೋಣೆಯಲ್ಲಿ ಹಾಕಿ ಬೀಗ ಹಾಕ್ಬಿಟ್ಟು ಬಾ ಅಂತಂದರು ಸಂಬೂರಿ. ಮಣಿಮೇಗಲೆ ತನ್ನ ತಂದೆ ಆವಾಗ ಕೊಂಡಿದ್ದ ರೌದ್ರಾಗಾರವನ್ನು ನೋಡಿಬಿಟ್ಟು ನಡುಗಿದ್ಳು. ವಂದಿತೇವನಿಗೆ ಇವಾಗ ತಕ್ಷಣ ಆಪತ್ತು ಏನೂ ಇಲ್ಲ ಅನ್ನೋದನ್ನು ತಿಳ್ಕೊಂಡ್ಳು. ತಂದೆಯನ್ನು ನನ್ನ ಕ್ಷಮಿಸಬೇಕು, ನಿಮ್ಮ ಕಟ್ಲೆ ಹಾಗೆ ನಡ್ಕೋತೀನಿ. ಕಂದನ್ಮರ ನನ್ನನ್ನು ಮುಟ್ಟಬೇಡ, ನಾನೇ ಇದು ಈ ಅಮ್ಮ ಎಲ್ಲ ಇರುವ ಅಂತಃಪುರಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಟಕ ಅಂತ ಹೇಳಿ ಅಲ್ಲಿಂದ ಹೋಗಿ ಓಡಿ ಹೋದಳು. ಕಂದನ್ಮರನ್ನು ಅವಳು ಹಿಂಬಾಲಿಸ್ಕೊಂಡು ಹೋದ. ಅವರುಗಳು ಹೋದ್ಮೇಲೆ ಸಂಬೂರಿಯರು ತಮ್ಮ ಜೊತೆ ಬಂದಿದ್ದ ಆಳುಗಳನ್ನು ನೋಡಿ, ಇವನನ್ನು ಮಂಚದ ಕಾಲಿನ ಜೊತೆ ಸೇರಿಸಿ ಟೈಟಾಗಿ ಕಟ್ಟಿ ಅಂತ ಹೇಳಿ ಕಟ್ಲೆ ಹಾಕಿದರು. ಆ ಥರನೇ ಆಳುಗಳು ವಂದಿತೇವನ ಹತ್ತಿರ ಬಂದಾಗ ಅವನು ಸೈಲೆಂಟಾಗಿದ್ದ. ಆ ಮಂಚದ ಕಾಲಿನ ಜೊತೆ ಸೇರಿಸಿ ಕಟ್ಟಿದಾಗೂ ಅವನು ಯಾವ ಇದನ್ನು ಮಾಡಿಲ್ಲ. ಕಟ್ಟಿ ಆದಮೇಲೆ ಅವನು ಸ್ವಲ್ಪನೇ ಯೋಚನೆ ಮಾಡಿ ನೋಡಿ, ಕರಿಗಾಲನ್ನ ಅಂತರಂಗಕ್ಕೆ ಪ್ರೀತಿಯಾದ ಗೆಳೆಯ ನಾನು,
ಅವ್ರನ್ನ ಕೊಲ್ಲೋದ್ರಿಂದ ನನಗೇನು ಲಾಭ? ನಿಜವಾಗ್ಲೂ ಅವ್ರನ್ನ ಕೊಂದಿದ್ದ ಪಾದಕರುಗಳು ಸೊರಗಬಾಧೆಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಿ ಹಿಡಿಯೋಕ್ಕೆ ಟ್ರೈ ಮಾಡಿ ಅವ್ರುಗಳನ್ನ ನಾನು ನೋಡಿದ್ದೀನಿ. ನನ್ನನ್ನು ಕಿತ್ತು ಬಿಟ್ಟರೆ ನಾನು ನಿಮ್ಮ ಜೊತೆ ಬಂದು ಅವ್ರುಗಳನ್ನ ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತೀನಿ. ದೇವರು ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಇತ್ತರದಿಂದ ನಾನು ತಪ್ಪಿ ಹೋಗೋಕ್ಕೆ ಏನೂ ಪ್ರಯತ್ನ ಮಾಡೋದಿಲ್ಲ ಅಂತಂದ. ಅಡೇ, ನೀನು ಹೇಳೋದು ನಿಜವಾಗೇ ಇದ್ದರೆ ಕರಿಗಾಲರು ಕೊಲೆ ಆಗುವಾಗ ನೀನು ಏನು ಮಾಡ್ಕೊಂಡಿದ್ದೀಯಾ? ಸುಮ್ಮನೆ ನೋಡ್ಕೊಂಡಿದ್ಯಾ ಅಂತ ಅಂದರು ಸಂಬೂರ. ಅಯ್ಯ ಪಳುವೂರ, ನೀನು ಕರಿಗಾಲರನ್ನು ಮಾತಾಡ್ಕೊಂಡಿದ್ದಾಗ ದಿಢೀರಂತ ಕೊಲೆಗಾರಗಳು ಪ್ರವೇಶ ಮಾಡಿದರು. ಅವ್ರನ್ನ ತಡೆಯೋಕ್ಕೆ ನಾನು ಯತ್ನ ಮಾಡಿದಾಗ ಭಯಂಕರವಾದ ರೂಪದ ಕೊಂಡ ಕಾಳಮುಗ ಒಬ್ಬನು ನನ್ನ ಕತ್ತನ್ನು ಹಿಡಿದು ಹಿಸುಗ್ಬಿಟ್ಟ. ನಾನು ಪ್ರಜ್ಞೆ ತಪ್ಪು ಬಿಟ್ಟೆ. ತಿರ್ಗಾನು ನೆನಪು ಬಂದಾಗ ಆದಿತ್ಯ ಕರಿಗಾಲರು ಸತ್ತು ಬಿದ್ದಿದ್ದನ್ನು ನೋಡಿದ್ದೆ ಅಂತಂದ ವಂದಿತೆ. ಇಂಥ ಸಮಯದಲ್ಲಿ ಆ ಮಾಳಿಗೆ ಗೋಡೆಗೆ ಆ ಕಡೆ ದೊಡ್ಡದ್ರ ಶಬ್ದ ಕೇಳಿತು. ಸಾವಿರಾನುಗಟ್ಟಲೆ ಇರೋರು ಕೋಪದ ಧ್ವನಿಯಿಂದ ಎದ್ದಿದ್ದ ಘೋಷವನ್ನು ಹಾಗೆ ಧ್ವನಿಸಿತ್ತು. ಸಂಬೂರಿಯರು ಅದನ್ನು ಕಿವಿ ಕೊಟ್ಟು ಕೇಳಿದರು. ವಂದಿತೆಯನ್ನು ನೋಡಿಬಿಟ್ಟು, ಸರಿ ನೀನು ಹೇಳೋದು ನಿಜವಾಗಲೇ ಇರಲಿ, ಸ್ವಲ್ಪ ಹೊತ್ತು ನೀನು ಇಲ್ಲೇನೇ ಇರು, ನಿನ್ನ ಪ್ರೀತಿಯ ಗೆಳೆಯರಾಗೆ ಯುವರಾಜರಿಗೆ ಜೊತೆಯಾಗಿರು, ಅದೇನು ಗುಂಪು ಕೂಗು ಅಂತ ಹೇಳಿ ನಾನು ನೋಡ್ಬಿಟ್ಟು ಬರ್ತೀನಿ, ಬಂದು ನಿನ್ನ ಪರವಾಗಿ ಪೂರ ತಿಳ್ಕೊತೀನಿ ಅಂತ ಹೇಳಿಬಿಟ್ಟು ಸಂಬೂರಿಯರು ಹೊರಟರು. ಅವ್ರ ಜೊತೆ ಆಳುಗಳು ಹೊರಟೋದ್ರು. ಹೋಗುವಾಗ ಸಂಬೂರಿಯರನ್ನ ಹೇಳಿದ್ದ ಹಾಗೆ ಆ ಬಾಗಿಲನ್ನು ಹಾಕಿ ಹೊರಗಡೆ ಬೀಗ ಹಾಕ್ಬಿಟ್ಟು ಹೋದರು, ಚಿಲಕ ಹಾಕ್ಬಿಟ್ಟು ಹೋದರು. ತಿರ್ಗಾನು ಕೋಣೆಯಲ್ಲಿ ಅಂತಗಾರ ಸುತ್ತಿತ್ತು. ವಂದಿದೇವನ ಮನಸ್ಸಿನೋ ಹೇಳೋಕ್ಕಾಗದೆ ಎಷ್ಟು ವೇದನೆ ಕುಡಿಕೊಂಡು ಬಿಡ್ತು. ಸ್ವಲ್ಪ ತಿಂಗಳ ಮುಂಚೆ ತನಕ ಆ ಕಡಂಬೂರು ಸಂಬೂರಿಯರ ಮಾಳಿಗೆಗೆ ತಾನು ಬಂದಿದ್ದರಿಂದ ನಡೆದಿದ್ದೆಲ್ಲ ನೆನೆಸಿ ನೋಡಿಕೊಂಡ. ಆಕಾಶದಲ್ಲಿ ಆವಾಗ ತಾನೇ ತಾನು ನೋಡಿದ್ದ ಧೂಮಕೇತು ಬಗ್ಗೆನೂ ಅದ್ರ ಬಗ್ಗೆ ಜನಗಳು ಮಾತಾಡ್ಕೊಂಡಿದ್ದನ್ನು ಜ್ಞಾಪಕ ಪಡಿಸ್ಕೊಂಡ. ಆಕಾಶದಲ್ಲಿ ಧೂಮಕೇತು ಕಾಣಿಸ್ಕೊಂಡಿದ್ದನ್ನ ಸುಂದರ ಸೋಳರನ್ನ ಕೊನೆಯ ದಿನ ಬಂದ್ಬಿಟ್ಟ ಹಾಗೆ ಎಲ್ಲರೂ ಅಂದ್ಕೊಂಡ್ರು. ಸುಂದರ ಸೋಳರು ತುಂಬ ದಿನದಿಂದ ಕಾಯಿಲೆ ಬಿದ್ದು ಇದ್ದಿದ್ದರಿಂದ ಆ ಥರ ಜನಗಳು ಎದುರು ನೋಡಿದ್ದು ರಿಯಲ್ಲೇ. ಆದರೆ ಅವ್ರಿಗೆ ನೆಕ್ಸ್ಟು ಪಟ್ಟಕ್ಕೆ ಕೊಡಿಯೋರು ಯಾರು ಅನ್ಬೋದು ಬಗ್ಗೆನೂ ಜನಗಳು ಮಾತಾಡಿದ್ರು. ಈ ಮಾಳಿಗೆಯಲ್ಲೇ ಚಿಕ್ಕ ರಾಜಗಳೆಲ್ಲ ಸೇರಿ ಅದ್ರ ಬಗ್ಗೆ ಮಾತಾಡಿದರು. ಆದರೆ ಎಲ್ಲರೂ ಎದುರು ನೋಡಿದ್ದು ಒಂದನ್ನು, ನಡೆದಿದ್ದು ಒಂದು ಆಗಿ ಮುಗಿಯಿತು. ಯುವಕರ ವಯಸ್ಸನ್ನು ವೀರಾದಿ ವೀರರು ಆದ ಆದಿತ್ಯ ಕರಿಗಾಲರು ಸತ್ತೋದ್ರು. ಉಸಿರಿಲ್ಲದೆ ಇರುವ ಅವರ ಮೈ ಈ ಕೋಣೆಯಲ್ಲಿ ಇದೆ. ಕಾಯಿಲೆ ಬಿದ್ದಿದ್ದ ಸುಂದರ ಸೋಳರು ಇನ್ನೂ ಉಸಿರಿದ್ದ ಇದ್ದಾರೆ. ಆದರೆ ಇನ್ನೂ ಎಷ್ಟು ಕಾಲ ಇರ್ತಾರೆ? ತಮ್ಮ ಕುಮಾರರುಗಳೇ ಅಕಾಲ ಮರಣ ಸುದ್ದಿಯನ್ನು ಕೇಳಿದ ಮೇಲೆ ಉಸಿರಿಂದ ಇರ್ತಾರೆ. ಅಯ್ಯೋ, ಮಗನನ್ನು ನೋಡಬೇಕು ಅಂತ ತಂದೆ ಎಷ್ಟು ಆಸೆಗೊಂಡಿದ್ರು. ತಂದೆ ಬಂದು ಇರೋದಕ್ಕೋಸ್ಕರ ಕರಿಗಾಲರು ಕಾಂಜಿನಲ್ಲಿ ಚಿನ್ನದ ಮಾಳಿಗೆಯನ್ನು ಕಟ್ಟಿದ್ರಲ್ಲ, ಆ ಚಿನ್ನದ ಮಾಳಿಗೆಯಲ್ಲಿ ತಂದೆಯನ್ನು ಬರಮಾಡಿ ಉಪಚಾರ ಮಾಡೋದಕ್ಕೆ ಬಾಕಿಯ ಇಲ್ಲದೆ ಕುಮಾರರು ಸತ್ತೋಗ್ಬಿಟ್ರಲ್ಲ. ಇದರಿಂದ ಇನ್ನು ಏನೇನೆಲ್ಲ ಆಗೋಕ್ಕೋಗುತ್ತೋ ಗೊತ್ತಿಲ್ಲ. ಚೋಳ ಸಾಮ್ರಾಜ್ಯ ಪೂರ ಒಂದೇ ಶೋಕದ ಪ್ರಭಾಗದಲ್ಲಿ ಮುಳುಗ ಹೋಗುತ್ತೆ. ಅದು ಮಾತ್ರ ನಾನು ಎಷ್ಟೋ ವಿಧವಾದ ಒಳಗಡೆ ಕಲಗಗಳು ಉಂಟು ಮಾಡುತ್ತವೋ ಯಾರಿಗೆ ಗೊತ್ತು. ಚಿಕ್ಕರಾಜ ಒಳಗೆ ದೊಡ್ಡ ಜಗಳ ಬರುತ್ತೆ, ಅದು ನಿಶ್ಚಯ. ಸ್ವಲ್ಪ ಮುಂಚೆ ಹೊರಗಡೆ ಕೇಳಿದ ಶಬ್ದ ಮಲೆಮಾನಿನ ಸೈನಿಕರುಗಳು ಹಾಕಿದ್ದ ಶಬ್ದವಾಗಿ ಇರಬೇಕು. ಅವ್ರುಗಳೇ ಯಾತಕ್ಕೋಸ್ಕರ ಆ ಥರ ಘೋಷ ಮಾಡಿದರು? ಈ ಕಡಂಬೂರು ಮಾಳಿಗೆಯನ್ನು ಹೊಡಿತಾರ? ಯಾಕೆ? ಎದಕ್ಕೋಸ್ಕರ? ಕರಿಗಾಲನ ಮರಣ ಆಗಿ ಸುದ್ದಿ ಒಂದು ವೇಳೆ ಅವರುಗಳಿಗೆ ಮುಟ್ಟಿರತ್ತೋ, ಆಹಾ, ಸಂಬೂರಿಯರಿದ್ದಾನೆ, ಹೆಂಗೆ ಸಮಾಳಿಸ್ತಾರೆ? ನಮ್ಮ ಮೇಲೆ ಕರಿಗಾಲರನ್ನ ಕೊಂದಿದ್ದ ತಪ್ಪನ್ನು ಹೇಳಿ ಸಮಾಳಿಸಕ್ಕೆ ನೋಡ್ತಾರೆ. ಆದರೆ ಅದನ್ನು ಮಲೆಮಾನ್ ನಂಬ್ತಾರೆ. ನಂಬಿದ್ರು ಕೂಡ ಸಂಬೂರಿಯರ ಮಾಳಿಗೆಯಲ್ಲಿ ಇದು ನಡೆದಿದ್ದರಿಂದ ಅವರೇ ಸುಮ್ಮನೆ ಬಿಟ್ಬಿಡ್ತಾರೆ. ಮುಂಚೆ ಇಲ್ಲಿ ನಡೆದಿದ್ದ ಸಂಚಾರನ ಬಗ್ಗೆ ಮಲೆಮಾನಕ್ಕೆ ಗೊತ್ತಿರಬೇಕು. ಗೊತ್ತಿರದೇ ಇದ್ರೂ ಆಳ್ವಾರ್ ಕಡೆಯನ್ನು ಹೋಗಿ ಎಚ್ಚರಿಸಿಬಿಟ್ಟು ಹೋಗಿದ್ದಾನೆ. ಆದ್ದರಿಂದ ನಾನು ಪಡೆ ತರಿಸಿಕೊಂಡು ಬರ್ತಾರೆ. ಮಲೆಮಾನ ತನ್ನ ಮೊಮ್ಮಗನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ವಂದಿತೇವನಿಗೆ ಚೆನ್ನಾಗಿ ಗೊತ್ತು. ಈ ಸುದ್ದಿಯನ್ನು ಕೇಳುವಾಗ ಅವ್ರುಗಳು ಏನು ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಸಂಬೂರಿಯರ ಕುಟುಂಬವನ್ನೇ ನಾಶ ಮಾಡಿ ಈ ಮಾಳಿಗೆಯನ್ನು ಹಾಗೆ ಹಾಕಿದ್ರೂ ತೊಲಗಿಸಿ ಬಿಟ್ಟರು ಹಾಕ್ಬಿಡ್ತಾರೆ. ಪಾಪ ಕಂದನ ಮರ ಒಳ್ಳೆ ಹುಡುಗ, ನಮ್ಮ ಹತ್ರ ಎಷ್ಟು ಸ್ನೇಹವಾಗಿದ್ದ, ಅಷ್ಟು ಸ್ನೇಹವನ್ನು ದೊಡ್ಡ ದ್ವೇಷವಾಗಿ ಅಲ್ವಾ ಮಾರ್ಬಿಡ್ತು. ಎಲ್ಲ ಪಳುವೂರು ಮೋಗಿನಿ ಕಾರಣವಾಗಿ. ನೋಡೋಕ್ಕೋದ್ರೆ ಅವಳ ಕಥೆಯೂ ಸೋಗಮಯವಾಗೇ ಇದೆ. ಅವಳ ಹೆಸರಲ್ಲಿ ನಾನು ಹೇಗೆ ತಪ್ಪು ಹೇಳೋದು? ಎಲ್ಲ ವಿಧಿ ಮಾಡುವ ಶೋಧನೆಯೇ. ವಿಧಿ ಮಣಿಮೇಗಲಿನ ವಿಧಿನೇ ಏನಂತ ಹೇಳೋದು? ನನ್ನ ಹತ್ರ ಯಾತಕ್ಕೋಸ್ಕರ ಅವಳು ಇಷ್ಟೊಂದು ಪ್ರೀತಿ ತೋರಿಸ್ಬೇಕು? ನನ್ನನ್ನು ತಪ್ಪಿಸ್ಕೋದ್ರೆ ಮುಂದೆ ಬಂದು ನಾನು ಕೊಂದಿದ್ದೀನಿ ಅಂತ ಒಪ್ಕೊಂಡ್ಲಲ್ವ? ಇಂಥ ಒಂದು ಪ್ರೀತಿಗೆ ಜೊತೆಯಲ್ಲಿ
ನಾನು ಏನು ಇದಕ್ಕೆ ಪ್ರತಿಫಲ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ಕೊಂಡ. ವಂದಿತೇವನ್ ತನ್ನೊಳಗನೆ ನಕ್ಕೊಂಡ. ಕೈ ಪ್ರತಿಫಲ ಮಾಡೋದನ್ನ ಬಗ್ಗೆ ಅಂದ್ಕೊಳ್ಳೋದು ಹುಚ್ಚುತನ. ನನ್ನ ಬಗ್ಗೆ ಬೇರೆಯವ್ರಗಳ ಬಗ್ಗೆ ನಾನು ಅನುತಾಪ ಪಡೋದಿದ್ದ ನನಗೇನು ಅರ್ಥ? ನನ್ನ ಪರಿಸ್ಥಿತಿಯನ್ನು ನೋಡಿ ಇದಕ್ಕಿಂತ ಭಯಂಕರವಾದ ಪರಿತಾಪವಾದ ಸ್ಥಿತಿಯಲ್ಲಿ ಇರೋರು ಬೇರೆ ಯಾರೂ ಇಲ್ಲ. ಆದಿತ್ಯ ಕರಿಗಾಲನ್ನ ಕೊಂದಿದ್ದ ಹಾಗೆ ನನ್ನ ಮೇಲೆ ತಪ್ಪು ದೂರ ಹೇಳ್ತಾರೆ. ನಾನು ಆ ಪಾತಕವನ್ನು ಮಾಡಿಲ್ಲ ಅಂತ ಪ್ರೂಫ್ ಮಾಡೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ನಂದಿನೀನು, ರವಿದಾಸನು ಗುಂಪುಗಳನ್ನು ಹೋಗ್ಬಿಟ್ರು. ಅವ್ರುಗಳನ್ನ ಹಿಂಬಾಲಿಸ್ಕೊಂಡು ಹೋಗಿ ಹಿಡಿಯೋದಕ್ಕೆ ಯಾರೂ ಟ್ರೈ ಮಾಡಿಲ್ಲ. ಅವ್ರುಗಳನ್ನು ಒಂದು ವೇಳೆ ಹಿಡಿದರೂ ಕೂಡ ನಾನು ಅವ್ರುಗಳ ಜೊತೆ ಸೇರಿ ಸಂಚು ಮಾಡಿಲ್ಲ ಅನ್ನೋದನ್ನು ಹೇಗೆ ನಿರೂಪಣೆ ಮಾಡೋಕ್ಕಾಗತ್ತೆ? ಆಗಲ್ಲ. ಪಟ್ಟದರು ಯುವರಾಜರನ್ನ ಕೊಲೆ ಮಾಡಿದ್ದ ದ್ರೋಹಿಗೆ ಏನು ದಂಡನೆ ಕೊಡ್ತಾರೆ? ಸುಮ್ಮನೆ ಕೊಲೆ ಅಂತ ಹೇಳಿಬಿಟ್ಟು ದಂಡನೆ ಕೊಟ್ಬಿಡಲ್ಲ. ಈ ಥರ ವಿಪರೀತವಾದ ಕೆಲಸವನ್ನು ಇನ್ನು ಯಾರನ್ನು ಕನಸಿನಲ್ಲಿ ಮಾಡೋಕ್ಕಾಗದೇ ಇರೋ ತನಕ ಭಯಂಕರವಾದ ಚಿತ್ರವಾದ ದಂಡನೆಯನ್ನು ಕೊಡ್ತಾರೆ. ಯಾವ ವಿಧವಾದ ದಂಡನೆ ಕೊಟ್ಟರು ಕೊಡಲಿ. ಕರಿಗಾಲರನ್ನ ನಾನು ಕೊಂದು ಹಾಕಿದ್ದ ಹಾಗೆ ಪಳೆಯಾರ ಎಳೆಪ್ರಾಟಿನು ಪೊನ್ನಿಯಿನ್ ಸೆಲ್ವರ್ನು ನಂಬ್ತಾರಲ್ವ? ಅದಕ್ಕಿಂತ ಬೇರೆ ಏನು ಚಿತ್ರವದೆ ಜಾಸ್ತಿ ಆಗಿರುತ್ತೆ? ದೈವವೇ ಹೋಗಿದ್ದ 3-4 ತಿಂಗಳಿಂದ ನಾನು ಎಷ್ಟೋ ಇಕ್ಕಟ್ಟುಗಳಲ್ಲಿ ತಪ್ಪ ಬಂದಿದ್ದೆಲ್ಲ ಈ ಭಯಂಕರವಾದ ಅಪಕೀರ್ತಿಗೆ ಉಂಟಾಗೋದಕ್ಕೆ ತಾನ ಈ ಥರ ಎಲ್ಲ ವಂದಿತೇವನ ಮನಸ್ಸಿನಲ್ಲೇ ಅಲೆ ಮೇಲೆ ಅಲೆ ಓದಿಯೋ ಹಾಗೆ ಎಷ್ಟೊಂದೋ ಯೋಚನೆಗಳು ಬಂದು ಹೋಗಿ ಮರೆಯಾಗ್ತಾಯಿತ್ತು. ಎಷ್ಟು ಹೊತ್ತು ಈ ಥರ ಆಯಿತು ಅಂತ ಅವನಿಗೆ ಗೊತ್ತಿಲ್ಲ. ಕತ್ಲೆ ಸುತ್ತಿದ್ದ ಕೋಣೆಯಲ್ಲಿ ದಿಢೀರಂತ ಮೆತ್ತಗೆ ಇರುವ ಹೊಗೆ ಸುತ್ತಕೊಂಡು ಬಂದಾಗ ಅವನ ಮನಸ್ಸಿನ ಇದು ಸ್ವಲ್ಪ ಎಚ್ಚರ ಆಯಿತು. ಅದೇನು ಹೊಗೆ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತಿಗೆಲ್ಲ ತುಂಬ ಕಮ್ಮಿಯಾಗಿದ್ದ ಬೆಳಕನ್ನು ಜಾಸ್ತಿ ಆಯಿತು. ಆ ಬೆಳಕಿನಲ್ಲಿ ಆದಿತ್ಯ ಕರಿಗಾಲನ ಮೈ ಗೊತ್ತಾಯಿತು. ಬಾಗಿಲುಗಳು ಮುಚ್ಚಿದ ಹಾಗೆ ಇತ್ತು, ಆದರೆ ದೀಪ ಬೆಳಕಿಂದ ಇರೋಕ್ಕಾಗಲ್ಲ. ಆಮೇಲೆ ಏನು ಬೆಳಕು! 4 ಕಡೆನೂ ಶಾರ್ಪಾಗಿ ನೋಡಿದ್ದಾನೆ. ಹೊಗೆಯನ್ನು ಬೆಳಕನ್ನು ಪಕ್ಕದ್ದು ಬೇಟೆ ಮಂಡಪದಿಂದ ಬರ್ತಾ ಇದೆ ಅಂತ ಗೊತ್ತಿತ್ತು. ಬೇಟೆ ಮಂಡಪದಿಂದ ಹೊಗೆ ಬರೋದಕ್ಕೆ ಕಾರಣ ಏನು? ಒಂದು ವೇಳೆ ಬೆಂಕಿ ಹತ್ಕೊಂಡಿರುತ್ತೋ? ಬೇಟೆ ಮಂಡಪದ ದಾರಿಯಿಂದ ಸರಂಗದ ದಾರಿಯಲ್ಲಿ ಹೋದವರು ಬೇಕು ಅಂತಲೇ ಬೆಂಕಿ ಇಟ್ಬಿಟ್ಟು ಹೋಗಿದ್ದಾರ? ಇಲ್ಲ, ಅವನು ಮನೆ ಮೇಗಲೇನು ಬೇಟೆ ಒಳಗೆ ಬಂದಾಗ ಕೊಂಡು ಬಂದಿದ್ದ ದೀಪ ಈ ವಿಪತ್ತಿಗೆ ಕಾರಣವಾಗಿರುತ್ತೋ? ಬರ್ತಾ ಹೊಗೆ ಜಾಸ್ತಿ ಆಯಿತು, ಉಷ್ಣವು ಜಾಸ್ತಿ ಆಗಿ ಬಂತು. ಸ್ವಲ್ಪ ಹೊತ್ತಿಗೆಲ್ಲ ಬೇಟೆ ಮಂಡಪಕ್ಕೂ ಕೋಣೆಗೂ ಮಧ್ಯದಲ್ಲಿದ್ದ ಮರದ ಮಣೆಯಿಂದ ಗೋಡೆಗಳನ್ನ ಮಧ್ಯದಿಂದ ಈ ಬೆಂಕಿಯನ್ನು ಜ್ವಾಲೆಗಳು ಕಾಣಿಸ್ಕೊಂಡಿತ್ತು. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಅಗ್ನಿ ಭಗವಾನ್ ತಮ್ಮ ಜ್ಯೋತಿಮಯವಾದ ಕೈಗಳನ್ನು ಬಿಟ್ಕೊಂಡು ಈ ಕೋಣೆ ಒಳಗೇನೆ ಪ್ರವೇಶ ಮಾಡಿಬಿಟ್ರು. ಅಗ್ನಿ ಭಗವಾನ್ನ ಪ್ರವೇಶವನ್ನು ಸ್ವಲ್ಪ ಹೊತ್ತು ವಂದಿತೇವನ್ ಕಣ್ಣು ಮುಚ್ಚದೆ ಇಂಟ್ರೆಸ್ಟಿಂದ ನೋಡ್ತಾ ಇದ್ದ. ಮೊದಲು ಅವನಿಗೆ ಒಂದು ಕುತೂಹಲವೇ ಉಂಟಾಯಿತು. ನಮ್ಮ ವಿಚಾರವೆಲ್ಲ ಈ ಅಗ್ನಿಮುಖವನ್ನು ತೀರಿಸಿಟ್ಬಿಡ್ತಾರೆ, ಆದಿತ್ಯ ಕರಿಗಾಲರಿಗೂ ನಮಗೂ ಒಂದೇ ಸಮಯ ದಹನ ಕ್ರಿಯೆ ನಡೆಯಿಬಿಡುತ್ತೆ ಅಂತ ಹೇಳಿ ಅನ್ಸ್ಕೊಂಡ. ಆದರೆ ಸ್ವಲ್ಪ ಹೊತ್ತಿಗೆಲ್ಲ ಅವನ ಮೇಲೆ ಸ್ವಲ್ಪ ಹೊತ್ತಿಗೆ ಕರಿಗಾಲರನ್ನ ಕೊಂದವನು ಅಂತ ತಪ್ಪಿಂದ ಈ ಲೋಕದವನ್ನು ಬಿಟ್ಟು ಹೋಗೋಕ್ಕೆ ಅವನು ಇಷ್ಟಪಟ್ಟಿಲ್ಲ. ಸೊಂಬೋರಿಯನ್ನು ಅವ್ರ ಮಗನೂ ಆಗ್ತಾನೆ ಹೊರಗಡೆ ಹೇಳ್ತಾರೆ. ಕೆಲವರು ಅದನ್ನು ನಂಬುತ್ತಾರೆ. ನಂಬಿದ್ರು ನಂಬದೇ ಇದ್ರು ಪೊನ್ನಿಯಿನ್ ಸೆಲ್ವನ್ ಕೊಂದೈತೇವನು ಆ ಥರ ನಂಬಬಾರ್ದು ಅಂತ ಒಂದು ಭಯಂಕರವಾದ ತಪ್ಪನ್ನು ಮಾಡಿಬಿಡಲಿಲ್ಲ ಅಂತ ಅವ್ರುಗಳಿಗಾದರೂ ನಿರೂಪಣೆ ಮಾಡಬೇಕು. ಅದು ಮಾತ್ರ ಅಲ್ಲ, ವೀರನಾದ ಕರಿಗಾಲನ ಮೈಯನ್ನು ಈ ಕೊನೆ ಕೆಲಸವೆಲ್ಲ ಮಾಡದೇ ಇರೋ ಹಾಗೆ ಹಂಗೆ ಬಿಡಬಾರ್ದು. ಅವರ ಹೆತ್ತವರು, ಅವರು ನೆಂಟರು, ಅವರ ಈ ಉಸಿರಿಲ್ಲದೆ ಇರುವ ಮೈಯನ್ನಾದರೂ ನೋಡಬೇಡವಾ? ಹೌದು, ಅವರು ಉಸಿರನ್ನು ಕಾಪಾಡದೇ ಇದ್ರೂ ಅವ್ರ ಮೈಯನ್ನಾದರೂ ಕಾಪಾಡಬೇಕು. ಚಕ್ರವರ್ತಿ ತಿರುಮಗನಿಗೆ ಆದ ಮರ್ಯಾದೆಗಳಲ್ಲಿ ಅವರು ಕೊನೆ ಕಾರ್ಯಗಳು ನಡೆಯೋಕ್ಕೆ ದಾರಿ ನೋಡಬೇಕು ಅಂತ ಅಷ್ಟು ತನಕ ವಂದಿತೇವನ್ ತನ್ನನ್ನು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ. ಅವನು ಹೇಗೆ ಕಟ್ಟಿದ್ದಾರೆ ಅಂತ ಕೂಡ ಅವನು ಗಮನಿಸಿಲ್ಲ. ಇವಾಗ ಗಮನಿಸ್ತಾನೆ. ಮೊದಲು ಅವನಿಗೆ ಮುಂದಕ್ಕಾಗಿ 2 ಸೇರಿಸಿ ಕಟ್ಟಿ ಆ ದಾರವನ್ನು ಕೊಂಡೆ ಅವನ ಮೈ ಪೂರ ಕಟ್ಟಿ ಮಂಚದ ಜೊತೆ ಕಾಲಿಂದ ಕಟ್ಟಿಬಿಟ್ಟಿದ್ದಾರೆ. ಬಗ್ಗಕ್ಕೋ ಹೇಳೋಕ್ಕೋ ಆಗಲಿಲ್ಲ. ಅವನ ಬಲ ಪೂರ್ತಿ ಮಾಡಿಕೊಂಡು ಕಟ್ಟುಗಳನ್ನು ಎಳೆದನ್ನು ಹಲ್ಲಿಂದ ಕಚ್ಚಿನ್ನು ಬಿಡಿಕೊಳ್ಳೋಕ್ಕೆ ಆಗಲಿಲ್ಲ. ಆ ಥರನೇ ಮೈಯಿನ ಕಟ್ಟುಗಳನ್ನು ಅಲ್ಲಾಡ್ಸೋಕ್ಕೆ ನೋಡ್ದ, ಅದೂ ಆಗಲಿಲ್ಲ. ಆದರೆ ಆ ಥರ ಮೈಯನ್ನು
ಶೇಕ್ ಮಾಡಿದಾಗ ಮಂಚ ಶೇಕ್ ಆಯಿತು. ತಕ್ಷಣ ಒಂದು ಯೋಚನೆ ಉಂಟು ಆಯಿತು. ಮಂಚವನ್ನು ಎಳ್ಕೊಂಡು ಬೇಟೆ ಬಂಡೆ ರಹಸ್ಯ ಬಾಗಿಲನ್ನು ನೋಡಿ ಹೋದ. ಅದು ಅಷ್ಟೊಂದು ಸುಲಭವಾಗಿಲ್ಲ, ಇಂಚಾಗಿ ಜರಬೇಕಾಗಿತ್ತು. ಮಂಚವನ್ನು ಎಳೆದಾಗೆಲ್ಲ ಅವನ ಮೈಯಿನ ಕಟ್ಟುಗಳು ಸ್ವಲ್ಪ ಟೈಟಾಗಿ ವೇದನೆ ಉಂಟಾಯಿತು. ಆದ್ರೂ ಸಗಿಸ್ಕೊಂಡು ಹೋದ. ಬಾಗಿಲನ್ನು ನೋಡಿ ಹತ್ತಿರ ಬಂದಾಗ ಮುಚ್ಚಿದ್ದ ಬಾಗಿಲಿಂದ ಬೆಂಕಿಯನ್ನು ಜ್ವಾಲೆಗಳು ಬರ್ತಾಯಿತ್ತು. ಆ ಜ್ವಾಲೆಗಳಲ್ಲಿ ಕೈಯಲ್ಲಿ ಕಟ್ಟಿದ್ದ ದಾರವನ್ನು ಹಿಡಿದ. ದಾರದಲ್ಲಿ ಬೆಂಕಿ ಹತ್ತಿಸ್ಕೊಂಡಿತ್ತು. ಅದೇ ಸಮಯದಲ್ಲಿ ಅವನ ಕೈಗಳ ಮೇಲೇನು ಬೆಂಕಿಯ ಜ್ವಾಲೆಗಳು ಬೀಸಿ ಸಗಿಸಕ್ಕಾಗದೆ ಅಷ್ಟು ಬೇದನೆಯನ್ನು ಉಂಟು ಮಾಡಿತ್ತು. ಆದ್ರೂ ತಾಳ್ಕೊಂಡಿದ್ದು ಆ ಬೆಂಕಿಯನ್ನು ಹಿಡಿದು ಕಟ್ಟಾದ ತಕ್ಷಣ ಮೈಯಲ್ಲಿರೋ ಕಟ್ಟುಗಳು ಅವಸರವಾಗಿ ಬಿಡಿಸ್ಕೊಂಡ. ಎಲ್ಲ ಕಿತ್ಕೊಂಡು ಮುಡಿಯೋ ಒಳಗನೆ ಮಂಚದ ತೆರೆಯಲ್ಲಿ ಬೆಂಕಿ ಹಿಡ್ಕೊಳ್ತು. ಆ ಕೋಣೆಯಲ್ಲಿ ಹೊಗೆ ಸುತ್ತಕೊಂಡಿತ್ತು. ವನಿತೆಯವನ ಮೈಯೆಲ್ಲ ಉರಿಯೋ ಹಾಗೆ ಫೀಲಿಂಗ್ ಉಂಟಾಯಿತು. ಅವನ ಕಣ್ಣುಗಳಲ್ಲಿ ಮೊದಲಿ ಉರಿ ಕಾಣಿಸ್ಕೊಂಡಿತ್ತು. ಆಮೇಲೆ ಕಣ್ಣೀರು ಬಂದಿತ್ತು. ಕಣ್ಣು ನೋಟನೇ ಮಂಕಾಗಿತ್ತು. ಏನು ನಾನು ಯುವರಾಜರ ಜೊತೆ ಇಲ್ಲೇ ಉರಿದು ಹೋಗ್ತೀನಿ ಅನಿಸುತ್ತೆ. ಒಂದು ವಿಷಯದಲ್ಲಿ ಇದು ಒಳ್ಳೆಯದೇ, ಯುವರಾಜರನ್ನ ಕಾಪಾಡಕ್ತಾನೆ ಆಗಲಿಲ್ಲ. ಅವರೊಡ ಸಾಯುವಾಗ ನನಗೆ ಸಾಯೋ ಭಾಗ್ಯನಾದ್ರೂ ಸಿಕ್ಕಲಿ. ಚಿಚ್ಚಿ ಇದೇನು ಯೋಚನೆ, ನಾನು ಸತ್ತೋಗೋದ ಬಗ್ಗೆ ವಿಚಾರವಿಲ್ಲ. ಯುವರಾಜನ ಮೈ ಇಲ್ಲಿ ಬೂದಿ ಆಗಿಬಿಟ್ರೆ ನನಗೆ ಅಳಿಯದೇ ಇರುವ ಅಪಕೀರ್ತಿ ಅಲ್ವಾ ಬಂದ್ಬಿಡುತ್ತೆ. ನನ್ನನ್ನು ಗೊತ್ತಿದ್ದವರು ನನ್ನ ನೆನಪು ಬರುವಾಗಲೆಲ್ಲ ನನ್ನ ಶಾಪ ಕೊಡ್ತಾರಲ್ಲ, ಅಂಥ ಒಂದು ಶಾಪಕ್ಕೆ ನಾನು ಜಾಗ ಕೊಟ್ಟು ಯಾಕೆ ಸಾಯಬೇಕು? ಯುವರಾಜರನ್ನ ಒಡಲನ್ನು ಎತ್ತುಕೊಂಡು ಹೇಗೇನೂ ಹೊರಗೆ ಹೋಗ್ತೀನಿ. ಅವರ ಅಜ್ಜ ಮಲೆಮಾನ ಹತ್ರ ಒಪ್ಪಿಸ್ತೀನಿ. ಯುವರಾಜರನ್ನ ನಾನು ಕೊಲ್ಲಿಲ್ಲ ಅಂತಲೂ ಕೊಂದವರುಗಳನ್ನ ಕಂಡು ಹಿಡಿದು ಕೊಡ್ತೀನಿ ಅಂತಲೂ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ. ಆ ಥರ ಒಪ್ಪಿಕೊಂಡ ಕೆಲಸವನ್ನು ಮಾಡಿ ಮುಗಿಸಿದ ಮೇಲೆ ನಾನು ಸತ್ತರೆ ಪಾದಕ ಇಲ್ಲ. ಅಷ್ಟು ತನಕ ಹೇಗಾದರೂ ಈ ಉಸಿರನ್ನು ಇಟ್ಕೊಂಡಿರಬೇಕು. ವಂದಿತೆಯವನು ಇವಾಗ ಕಟ್ಟುಗಳು ಎಲ್ಲವನ್ನು ಬಿಡಿಸ್ಕೊಂಡು ಬಿಡುಗಡೆಯಾದ. ಆದರೆ ಇದೇನು ಮಂಚ ಉರಿತಾ ಇದೆಯಲ್ಲ, ಈ ಬೆಕ್ಕೆ ತಡೆಯೋಕ್ಕಾಗಲಿಲ್ವಲ್ಲ, ಕಣ್ಗಳನ್ನ ತೆಗೆಯೋಕ್ಕೆ ಆಗಲಿಲ್ವಲ್ಲ, ತೆಗೆದ್ರೂ ಹೊಗೆ ಮಂಡಿ ಇರೋದ್ರಿಂದ ಏನೂ ಕಾಣ್ತಾ ಇಲ್ವಲ್ಲ. ಆದ್ರೂ ಯುವರಾಜನ ಒಡಲನ್ನು ಕಂಡಿಡದೇ ಆಗಬೇಕು. ವಂದಿತೆಯವನ ನೆಲದಲ್ಲಿ ಕೂತ ಹಾಗೆ ಅವಸರವಾಗಿ ಕೈಯನ್ನು ತೋರಿಸಿ ಅಲ್ಲಿ ಇಲ್ಲಿನೂ ಅವಸರವಾಗಿ ಜರುಗಿ ಹುಡುಕಿದಾನೆ. ಹುಡುಕಿದ ಸಮಯ ಒಂದು ಕೆಲವು ನಿಮಿಷನೇ ಇರುತ್ತೆ. ಆದರೆ ಎಷ್ಟೋ ಯುಗಗಳಾಗಿದ್ದಾಗ ಅವನಿಗನ್ಸಿತ್ತು. ಕೊನೆಯಲ್ಲಿ ಯುವರಾಜನ ಮೈ ಅವನ ಕೈಗೆ ತಟ್ಪಡ್ತು. ಆ ಮೈಯನ್ನು ಎತ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡ. ಆವಾಗ ತಾನೇ ಹೊರಗಡೆ ಹೋಗೋದು ಹೇಗೆ ಅನ್ನೋ ಯೋಚನೆ ಉಂಟಾಯಿತು. ಬೇಟೆ ಮಂಟಪ ಒಳಗೆ ಹೋಗೋದು ಆಗದೇ ಇರೋ ಕೆಲಸ. ಅಲ್ಲಿ ಎಷ್ಟೊಂದೋ ಕಾಲವಾಗಿ ಸಂಬೂರಿಯರ್ಗಳು ಸೇರಿಸಿಟ್ಟಿದ್ದ ಮೃಗಗಳೆಲ್ಲ ಅಷ್ಟರಲ್ಲಿ ಉರಿದು ಬೂದಿಯಾಗಿಯೇ ಹೋಗಿರುತ್ತೆ. ಆ ಕೋಣೆಯಿಂದ ಸಾಧಾರಣವಾಗಿ ಎಲ್ಲರೂ ಹೊರಗೆ ಹೋಗೋದಕ್ಕಾಗೆ ಪ್ರಧಾನ ಬಾಗಿಲನ್ನು ಸೇರಿದ. ಒಂದು ಕೈಯಿಂದ ಬಾಗಿಲನ್ನು ಒಡೆದು ನೋಡ್ದ, ಕಾಲಿಂದ ಒದ್ದು ನೋಡ್ದ, ಮೈಯಿಂದ ಬಾಗಿಲ ಮೇಲೆ ಮುಚ್ಚಿನ್ನು ನೋಡ್ದ. ಅಯ್ಯೋ ಬೆಂಕಿ ಬಾಗಿಲನ್ನು ತೆಗೀರಿ ಅಂತ ಕೂಗಿ ನೋಡ್ದ. ಏನು ಪ್ರಯೋಜನ ಪಡಲ್ಲ. ಚಿಚ್ಚಿ ಇದೇನು ಬುದ್ಧಿಹೀನ, ಯಾಳ್ಕಳಜಿ ದಾರಿಯಿಂದ ತಾನೇ ಹತ್ತಿ ಹೋಗಬೇಕು. ಅಯ್ಯೋ ಅಷ್ಟರಲ್ಲಿ ಅದರಲ್ಲೂ ಬೆಂಕಿ ಉರಿಯದೇ ಇರಬೇಕಲ್ಲ, ಇಷ್ಟೊತ್ತು ಟೈಮ್ ಪಾಸ್ ಮಾಡಿಬಿಟ್ಟವಲ್ಲ. ಇವಾಗ ಕೋಣೆ ಒಳ್ಳೆ ಪ್ರಕಾಶವಾಗಿತ್ತು. ಆದರೆ ಆ ಪ್ರಕಾಶ ಪ್ರಯೋಜನ ಆಗಲಿದೆ. ಹೊಗೆ ತುಂಬಿತ್ತು. ಕಣ್ಣನ್ನು ತೆಗೆದು ನೋಡೋಕ್ಕೆ ಆಗಲಿಲ್ಲ. ಕಷ್ಟದಿಂದ ನೋಡಿದ್ರು ದಿಸೆ ಕಾಣಲಿಲ್ಲ. ಕಳಂಜಿಯ ಇರುವ ಜಾಗವನ್ನು ಉದ್ದೇಶ ಮಾಡಿಕೊಂಡು ಗುರಿ ಇಟ್ಟುಕೊಂಡು ವಂದಿತೆಯನ್ನು ಓಡಿದ. ದಾರಿಯಲ್ಲಿ ಏನೋ ತಟ್ಟುಪಡ್ತು. ಅದು ಡನಾರ್ ಅಂತ ಹೇಳಿ ಒಂದು ಶಬ್ದವನ್ನು ಉಂಟಾಯಿತು. ಅದು ತನಗೆ ನೆನಪು ಬಂದಾಗ ಪಕ್ಕದಲ್ಲಿ ಇದ್ದು ಕೈಗೆ ಸಿಕ್ಕಿದ್ದ ಟ್ವಿಸ್ಟ್ ಆಗಿದ್ದ ಕತ್ತಿಯಾಗೇ ಇರಬೇಕು. ಆ ಕತ್ತಿನಲ್ಲಿ ಏನೋ ಒಂದು ಮರ್ಮ ಇದೆ, ಅದನ್ನು ಎತ್ಕೊಳ್ಳೋಣ. ದಾರಿಯಲ್ಲಿ ಯಾರಾದರೂ ಅಡ್ಡ ಬಂದು ತಡೆದರೆ ಒಂದು ವೇಳೆ ಆ ಕತ್ತಿ ಉಪಯೋಗ ಪಡ್ಬೋದು. ಈ ಥರ ಅಂದ್ಕೊಂಡು ಆ ಕತ್ತಿಯನ್ನು ಬಗ್ಗೆ ಎತ್ತಿದ್ದಾನೆ. ಆವಾಗ ಸುಟ್ಟಿದ್ದ ಮಂಚದಿಂದ ಹಾರಿ ಬಂದಿದ್ದ ಒಂದು ಜ್ವಾಲೆ ಅವನ ಹೆಗಲ ಮೇಲೆ ಬಿತ್ತು. ಅದನ್ನು ತಟ್ಟಿ ಆ ಕಡೆ ಹಾಕ್ಬಿಟ್ಟು ಓಡಿ ಹೋಗಿ ಆಳ್ಕಳಂಜಿಯನ್ನು ಸೇರಿದ. ಇಷ್ಟೊತ್ತೂ ಅವನ ಹೆಗಲ ಮೇಲೆ ಹಾಕಿದ್ದ ಕರಿಗಾಲನ್ನು ದೇಹವನ್ನು ಅವನ ಕೈ ಒಂದು ಟೈಟಾಗಿ ಹಿಡಿದು ಇಟ್ಕೊಂಡಿತ್ತು. ಆದ್ರೂ ಆ ಥರ ಹೆಗಲ ಮೇಲೆ ಎತ್ಕೊಂಡೆ ಕಳಂಜಿಯದ ಮೆಟ್ಲುಗಳಲ್ಲಿ ಹತ್ತುವುದು ಅಸಾಧ್ಯ. ಮೇಲೆ ಬಾಗಿಲು ಬೇರೆ ಮುಚ್ಚಿದೆ. ಆದರೆ ಕರಿಗಾಲರ ದೇಹವನ್ನು ಕೆಳಗೆ ಇಳಿಸಿಬಿಟ್ಟು ಏರಿ ಮೇಲೆ ಇದ್ದ ಬಾಗಿಲನ್ನು ತೆಗೆದ. ಅರ್ಧ ಕಳಂಜಿಯದಲ್ಲಿ ನಿಂತ್ಕೊಂಡು ಕೆಳಗೆ ನೋಡಿದ. ದೈವವೇ, ಅಷ್ಟರಲ್ಲಿ
ಆ ಬೆಂಕಿ ಆ ಕಳಜೆ ಒಳಗೂ ಬಂದ್ಬಿಡ್ತಲ್ಲ. ಇನ್ನು ಕೆಲವೇ ಸತಿ ತಾಮಸ ಮಾಡಿದ್ದೆ, ಈ ದಾರಿನೂ ಇಲ್ಲದೆ ಹೋಗಿರತ್ತೆ. ವನಿತೆಯವನ ಮೇಲೆ ಮಚ್ಚಿನಲ್ಲಿ ಇರುವ ಕರಿಗಾಲನ ಮೈಯನ್ನು ಎತ್ತಿ ಹಾಕಿಕೊಂಡು ತಾನೂ ಏರಿ ಬಂದು ನೋಡಿದಾಗ ಅರ್ಧ ಪ್ರಾಣ ಹೋದವನಾಗಿದ್ದ. ಇಷ್ಟೊತ್ತನ್ನು ಬೆಂಕಿನಲ್ಲೂ ಹೊಗೆಯಲ್ಲೂ ಬೇಯ್ತಾ ಇದ್ದವನ ಮೇಲೆ ಇವಾಗ ತಂಗಾಳಿ ಬೀಸಿತ್ತು. ಸ್ವಲ್ಪ ಹೊತ್ತು ಅಲ್ಲೇನೇ ಇದ್ದು ರೆಸ್ಟ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ. ಆಗದು ಇನ್ನು ಒಂದು ನಿಮಿಷ ಕೂಡ ತಾಮಸ ಮಾಡಬಾರ್ದು. ಈ ಬೆಂಕಿ ಊರ್ಕೊಂಡ ಕಟ್ಟಡ ಇವಾಗ ಕುಸ್ತು ಯಾವಾಗ ಕುಸ್ತು ಬೀಳುತ್ತೆ ಅಂತ ಯಾರು ಕಂಡಿದ್ದು. ತಿರ್ಗಾನು ಕರಿಗಾಲನ ಮೈಯನ್ನೆತ್ತಿ ಹೆಗಲ ಮೇಲೆ ಹಾಕ್ಕೊಂಡು ಮೇಲ್ಮಚ್ಚಿನಿಂದಾನೆ ಬೇಗ ಹೋದ. ಮುಂಚೆ ಒಂದು ಸತಿ ಹೋದ ಹಾಗೇನೆ ಮಾಡ ಕೂಡಗಳನ್ನು ದಾಟಿಕೊಂಡು ಹೋದ. ಆದರೆ ಮುಂದೆ ಅವನು ಒಬ್ಬನೇ ಹೋಗಿದ್ದ. ಮಾಳಿಗೆಯ ಮಚ್ಚಿಂದ ಕೆಳಗೆ ಇಳಿದು ಚಂದ್ರ ಬರುವ ಕೂಟವನ್ನು ದಾಟಿ ಮದಿಲ್ಗೋಡೆ ಮೇಲೆ ಹತ್ತಿ ಜಂಪ್ ಮಾಡಿ ಹೋಗೋದು ಸಾಧ್ಯವಾಗಿತ್ತು. ಇವಾಗ ಅದಾಗತ್ತಾ? ಅವನು ತುಂಬ ಸೋತೋಗ್ಬಿಟ್ಟಿದ್ದ. ಇಲ್ಲದೆ ಆದಿತ್ಯ ಕರಿಗಾಲನ್ನ ದೇಹವನ್ನು ಅಲ್ವಾ ಎತ್ಕೊಂಡು ಹೋಗ್ಬೇಕಾಗಿದ್ದೆ. ಆವಾಗ ಆ ಮಾಳಿಗೆಗೆ ಹೊರಗೆ ನಾಲಾ ಕಡೆಯಿಂದನೂ ಇದ್ದಿದ್ದ ದೊಡ್ಡ ಕೂಗು ಅವನ ಗಮನವನ್ನು ಸೇರಿತು. ಆಹಾ, ಇದೇನು ಮಲೆಮಾನ್ನ ಸೈನಿಕರು ಕೋಟೆಯನ್ನು ಒಡೆಯೋಕ್ಕೆ ಶುರು ಮಾಡಿಬಿಟ್ರು ಅನಿಸುತ್ತೆ. ಮುಂಬಾಗಿಲಿಯನ್ನು ಎತ್ತಿ ಹೊಡಿತಾರೆ ಅನಿಸುತ್ತೆ. ಮದಿಲ್ಗೋಡೆ ಮೇಲೆ ಸೈನಿಕರು ಎಲ್ಲರೂ ದೂಕ್ತಾರಲ್ಲ, ಯುವರಾಜ ಕೊಲೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ ಸುದ್ದಿನ ಗೊತ್ತಿ ತಾನೆ ಮಲೆಮಾನ್ ಕಡಂಬೂರು ಮಾಳಿಗೆಯನ್ನು ಒಡೆಯೋಕ್ಕೆ ಆರ್ಡರ್ ಮಾಡಿಬಿಟ್ರು. ಹಾಗಾದರೆ ಕರಿಗಾಲನ ಮೈಯನ್ನು ಎತ್ಕೊಂಡು ಬರುವ ನನ್ನನ್ನು ನೋಡಿದರೆ ಆ ಸೈನಿಕರು ಏನು ಮಾಡ್ತಾರೆ? ಯಾಕೆ ನಾನು ತಾನೇ ಅವ್ರನ್ನ ಕೊಂದ ಹಾಗೆ ಅಂದ್ಕೊಂಡ್ಬಿಡ್ತಾರೆ, ನನ್ನನ್ನು ಚಿನ್ನಾಪನ ಮಾಡಿ ಹಾಕ್ಬಿಡ್ತಾರೆ. ಆದ್ದರಿಂದ ನಾನು ತುಂಬ ಜಾಗೃತಿಯಿಂದ ನಡ್ಕೋಬೇಕು, ಯಾರ ಕಣ್ಣಲ್ಲೂ ಬೀಳದೆ ಹೋಗಬೇಕು. ಮಲೆಮಾನ್ ಇರುವ ಜಾಗವನ್ನು ಕಂಡುಹಿಡಿದು ಅವ್ರ ಹತ್ರ ಅವರ ಮರಿಮಗನನ್ನು ಮೈಯನ್ನು ಒಪ್ಪಿಸ್ಬಿಡ್ಬೇಕು. ಅದಾದಮೇಲೆ ನಡೆದುಬಿಟ್ಟು ಹೋಗಲಿ. ಆಮೇಲೆ ವந்திಯತೇವನು ತುಂಬ ಜಾಗ್ರತೆಯಿಂದ ಮಾಡ ಕೂಡಗಳನ್ನು ಮರೆಯಾಗನು ಅವುಗಳ ನೆರಳು ಬದ್ದಿದ್ದ ಕತ್ಲೆಯಿಂದ ಜಾಗೆಯನ್ನು ಜಾರಿ ಹಂಗೆ ನಡೆದ. ಕೊನೆಯಲ್ಲಿ ಮೊದಲನೇ ಸತಿ ಅಲ್ಲಿ ಬಂದಾಗ ಯಾವ ಜಾಗದಿಂದ ಕೆಳಗೆ ನಡೆದಿದ್ದ ಚಿಕ್ಕ ರಾಜಗಳನ್ನ ಚಂಚಾಲೋಚನೆ ನಡೆಯಿತೋ ಆ ಕಡೆಗೆ ಬಂದು ಸೇರಿದ. ಕೆಳಗೆ ಹೆಂಗೆ ಇಳಿಯೋದು ಅಂತ ಯೋಚನೆ ಮಾಡಿಕೊಂಡು ಅವನು ಅಲ್ಲಿ ಇಲ್ಲಿ ನೋಡಿದಾಗ ಗೋಡೆ ಓರದಲ್ಲಿ ಏಣಿ ಒಂದು ಜಾರಿಸಿಟ್ಟಿರೋದು ಕಣ್ಣಲ್ಲಿ ಬಿದ್ದಿತ್ತು. ಅದು ಮಾತ್ರ ಅಲ್ಲ, ಏಣಿ ಪಕ್ಕದಲ್ಲಿ ಒಂದು ಮನುಷ್ಯ ರೂಪ ಇತ್ತು. ಅದು ಯಾರ ಇರುತ್ತೆ? ಏಣಿಯನ್ನು ಇಟ್ಕೊಂಡು ಯಾರಿಗೋಸ್ಕರ ಕಾಯ್ತಾ ಇದ್ದಾನೆ? ನಾನು ಆ ಏಣಿಯಿಂದ ಕೆಳಗೆ ಇಳಿದ್ರೆ ಏನಾಗುತ್ತೆ? ಏನಾದರೂ ಸರಿಯೇ, ಆ ಏಣಿಯನ್ನು ಇವಾಗ ಉಪಯೋಗಿಸ್ಕೊಂಡೇ ತಿರಬೇಕು. ಒಳ್ಳೆ ತನದಿಂದ ಕೈಯಲ್ಲಿ ಕತ್ತಿ ಒಂದಿದೆ, ಏನಾದರೂ ನೋಡ್ಕೊಳ್ಳೋಣ. ಇಂಥ ಸಮಯದಲ್ಲಿ ಮುಂಬಾಗಿಲಿಗೆ ಪಕ್ಕದಲ್ಲಿ ಆರವಾರ ಜಾಸ್ತಿ ಆಯಿತು. ಅದು ಏನು ಅಂತ ತಿಳ್ಕೊಳ್ಳೋಕ್ಕೆ ಏನೋ ಏಣಿಗೆ ಪಕ್ಕದಲ್ಲಿ ಇದ್ದಿದ್ದ ಮನುಷ್ಯ ಆ ಕಡೆ ಹೋದ. ಒಳ್ಳೇದಾಯಿತು ಅಂತ ಅಂದ್ಕೊಂಡು ವந்திಯತೇವನ ಏಣಿಯಿಂದ ಬೇಗ ಕೆಳಗೆ ಇಳಿದ. ಅವನು ಕೆಳಗೆ ಇಳಿದು ತರೆಯಲ್ಲಿ ಕಾಯಲ್ಲಿ ಇಡೋದಕ್ಕೂ ಆ ಮನುಷ್ಯ ತಿರುಗಿ ಬರೋದಕ್ಕೂ ಸರಿಯಾಗಿದ್ದು. ಸ್ವಾಮಿ, ಎಷ್ಟೊತ್ತು ಮಾಡಿಬಿಟ್ಟಿದ್ದೀರಲ್ಲ ಅಂತ ಆ ಮನುಷ್ಯ ಕೇಳಿದ ತಕ್ಷಣ ಒಂದು ಇಡುಮಂಗಾರಿ ಅನ್ನೋದನ್ನು ವந்திಯತೇವನ್ ತಿಳ್ಕೊಂಡ. ಅದೇ ಸಮಯದಲ್ಲಿ ಇಡುಮಂಗಾರಿ ಯಾರನ್ನ ಎದುರು ನೋಡಿ ಅಲ್ಲಿ ಕಾಯ್ತಾ ಇದ್ದಾನೆ ಅನ್ನೋದನ್ನು ಒಂದೇ ಸತಿ ಊಗಿಸ್ಕೊಂಡ. ಇಡುಮಂಗಾರಿ ಅವನ ಹತ್ರ ಬಂದದು ಆಶ್ಚರ್ಯದಿಂದ, ಅಡೇ ನೀನಾ ಯಾರನ್ನ ಹೆಗಲಲ್ಲಿ ಹಾಕ್ಕೊಂಡು ಬರ್ತಾ ಇದೆಯಾ? ಹೌದಪ್ಪ, ನಾನೇನೆ ಕಾಳಾಮುಗ ಸ್ವಾಮಿಯಾರನ್ನ ಶಿಷ್ಯ. ರಣಭದ್ರಗಾಳಿ ಹತ್ರ ಬಲಿಯಿಂದ ನನ್ನನ್ನು ಮುಂಚೆ ಕಳಿಸಿದ್ರು, ಅವರು ಹಿಂದೆ ಬರ್ತಾ ಇದ್ದಾರೆ. ನಿನ್ನನ್ನು ಇಲ್ಲೇನೇ ಏಣಿ ಜೊತೆ ಇರೋಕ್ಕೆ ಹೇಳಿದರು. ಇದನ್ನವರು ಈ ಕಥೆಯನ್ನು ನನಗೆ ಗುರುತು ಸಿಕ್ಕಲಕ್ಕೆ ಹೇಳಿದರು ಅಂತ ಹೇಳಿ ವந்திಯತೇವನ್ ಟ್ವಿಸ್ಟ್ ಕಥೆಯನ್ನು ತೋರಿಸ್ತಾ. ಇಡುಮಂಗಾರಿ ಸ್ವಲ್ಪ ಅನುಮಾನದಿಂದ, ಇಷ್ಟು ದಿನದಿಂದ ನೀನು ನನಗೆ ಹೇಳಲೇ ಇಲ್ವೇ? ಹೋದರೆ ಹೋಗಲಿ, ಸ್ವಾಮೀಜಿ ಇಷ್ಟೊತ್ತು ಏನು ಮಾಡ್ತಾ ಇದ್ದಾರೆ? ಹೇಗೆ ಇಲ್ಲಿಂದ ಹೊರಗಡೆ ಹೋಗ್ತೀವೋ? ತಿರ್ಕೋವಲೂರು ಸೈನಿಕರು ಮಾಳಿಗೆಯನ್ನು ಸುತ್ತಕೊಂಡು ಒಳಗೆ ಬರೋದು ಶುರು ಮಾಡಿಬಿಟ್ರಲ್ಲ ಅಂತಂದು. ಅದರಿಂದ ಏನು ಗುಂಪು ಜಾಸ್ತಿ ಆದರೆ ನಾವು ಹಾರಿ ಹೋಗೋಕ್ಕೆ ಸುಲಭ, ಹೋಗೋದು ಸುಲಭ. ಅದೆಲ್ಲ ದೊಡ್ಡ ಸ್ವಾಮೀಜಿಗೆ ಹೇಳ್ಕೊಡ್ಬೇಕಾ? ಅವ್ರು ಹೇಗೋ ದಾಡಿ ಇಟ್ಕೊಂಡು ಬರ್ತಾರೆ, ನೀನು ಇಲ್ಲೇನೇ ಅವ್ರು ಬರೋ ತನಕ ಕಾಯ್ತಾ ಇರು, ನಾನು ಹೋಗಿ ನಂದವನದಲ್ಲಿ ಇರುವುದಾಗೆ ಹೇಳು ಅಂತ ಬಂದಿದ್ದೇವೆ. ಇಡುಮಂಕಾರಿಯನ್ನು ಆನ್ಸರ್ಗೆ ಅವನು ಕಾಯದೆ ಬೇಗ ಮೇಲೆ ನಡೆದ. ಇಡುಮಂಕಾರಿನ ಕಣ್ಣಿಂದ ಮರೆಯಾದ ತಕ್ಷಣ ಆ ಮಾಳಿಗೆಯನ್ನು ಮುಂಬಾಗಲಿ ಗೋಪುರವನ್ನು ಬಂದು ಸೇರಿದ. ಇಷ್ಟರಲ್ಲಿ 41ನೇ ಸಂಚಿಕೆ ಮುಗಿಯಿತು.